ಒಳ ಮೀಸಲಾತಿ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದ ಇನ್ನೂ ಕೂಡ ತಳಮಟ್ಟದಲ್ಲಿರುವಂತಹ ಆ ಸಮುದಾಯಗಳನ್ನು ಮುನ್ನೆಲೆಗೆ ಮುಖ್ಯವಾಹಿನಿಗೆ ತಂದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಅವರನ್ನು ಮುನ್ನಡೆಸುವ ಒಂದು ಯೋಜನೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದರ ಅನುಷ್ಠಾನ ಆಗಬೇಕು ಅಂತ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾದಂಥ ಹೋರಾಟ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಿತಿ ಕೂಡ ರಚನೆಯಾಗುತ್ತೆ. ಆ ಸಮಿತಿಯ ಒಂದಷ್ಟು ಬೆಳವಣಿಗೆಗಳು ನಡೀತು. ಅದನ್ನು ಬದಿಗಿಟ್ಟರೂ ಕೂಡ 1765 ಪುಟಗಳ ಒಂದು ವರದಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಲ್ಲಿಸಲಾಗಿದೆ. ರೈಟ್, ಇದೆಲ್ಲದರ ನಡುವೆ ನೋಡಿ ಗಮನಿಸಬೇಕು, ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ವರದಿಯ ಪರಿಶೀಲನೆಯಾಗಿ ಅದು ಜಾರಿಯಾಗಬೇಕು ಅನ್ನುವಂತಹ ಸನ್ನಿವೇಶದಲ್ಲಿ ಎಚ್.ಸಿ. ಮಹದೇವಪ್ಪನವರು, ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಇದಕ್ಕೆ ಭಾಳ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮಗದೊಂದು ಕಡೆ ನೀವು ಗಮನಿಸಬೇಕು, ಮುನಿಯಪ್ಪನವರು, ಆಂಜನೇಯನವರು ಇದು ಅನುಷ್ಠಾನಕ್ಕೆ ಬರಲೇಬೇಕು ಅನ್ನುವಂತಹ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬಿಸಿ ತುಪ್ಪವಾಗಿ ಪರಿಗಣಿಸಿದೆ. ಕಾರಣ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈ ದಲಿತ ಸಮುದಾಯಗಳು, ತುಳಿತಕ್ಕೊಳಗಾದಂಥ ಸಮುದಾಯಗಳು, ಪರಿಶಿಷ್ಟ ಜಾತಿಯ ಆ ಸಮುದಾಯಗಳು ಅಂದ ಸಂದರ್ಭದಲ್ಲಿ ಅಲ್ಲೇ ಇರುವಂಥ ಎಡಬಲ ಗುಂಪುಗಳ ನಡುವಿನ ತಿಕ್ಕಾಟವೇ ಸಿದ್ದರಾಮಯ್ಯನವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸ್ಬಿಟ್ಟಿದೆ. ಇಂಥ ಒಂದು ಸಂದಿಗ್ಧ ಸನ್ನಿವೇಶದಲ್ಲಿ, ಇಂಥ ಸೂಕ್ಷ್ಮ ಸನ್ನಿವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಡೆ ಏನಿರುತ್ತೆ, ಮುಂದೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ? ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ದಲಿತ ಸಂಘಟನೆಗಳು ಮುಂದಿನ 20 ದಿವಸಗಳಾಗಿ ಇದು ಅನುಷ್ಠಾನಕ್ಕೆ ಬರಲೇಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿರುವಾಗ ನಿರ್ಧಾರಕ್ಕೆ ಸಿದ್ದರಾಮಯ್ಯನವರು ಬರಲೇಬೇಕಾಗಿದೆ. ಅಂತಹ ಒಂದು ಸಂದಿಗ್ಧ ಪ್ರಕ್ಷುಬ್ಧ ಸನ್ನಿವೇಶವನ್ನು ಎದುರಿಸ್ತಾ ಇದ್ದಾಗ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ. ಇದೆಲ್ಲದರ ನಡುವೆ ಪ್ರತಿಪಕ್ಷ BJP ಅಂತ ಒಂದಿದೆ, ಪ್ರತಿಪಕ್ಷ JDS ಅಂತ ಒಂದಿದೆ. ಆದರೆ ಇವುಗಳು ಆ ಸಮುದಾಯಗಳ ಬೆನ್ನಿಗೆ ನಿಂತ್ಕೊಂಡಿಲ್ವಲ್ಲ. ಈ ಭಾಷಣ ಅಥವಾ ಸುದ್ದಿಗೋಷ್ಠಿಗಷ್ಟೇ ಇವರ ಹೋರಾಟ ಅನ್ನೋದು ಸೀಮಿತವಾಯಿತಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಇವತ್ತು ಆ ಸಮಾಜದಲ್ಲಿ ಒಳಗಾದಂತಹ ಆ ಜನರ ಧ್ವನಿಯಾಗಿ ಕೆಲಸ ಮಾಡಬೇಕಾಗಿದ್ದಂತಹ ಪಕ್ಷಗಳು ಇವತ್ತು ಕೇವಲ ಮಾಧ್ಯಮದ ಭಾಷಣಕ್ಕೆ, ಕೇವಲ ಘೋಷಣೆಗಷ್ಟೇ ಸೀಮಿತಗೊಳಿಸ್ಕೊಂಡಿದ್ದಾವಲ್ಲ ಅನ್ನುವಂಥ ವಿಪರ್ಯಾಸದ ನಡುವೆ ಮುಂದೆ ಈ ಸಮಸ್ಯೆಯನ್ನು ಆಡಳಿತ ಪಕ್ಷ ಕಾಂಗ್ರೆಸ್ ಯಾವ ರೀತಿ ನಿಭಾಯಿಸುತ್ತೆ ನೋಡೋಣ. ಇದರ ಬಗ್ಗೆ ಕೂಲಂಕುಷ ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಶ್ರೀ. ಒಳ ಮೀಸಲಾತಿ ಜಾರಿಯಾಗಬೇಕು, ಸಮಾಜದ ಮುಖ್ಯವಾಹಿನಿಗೆ ಆ ಸಮುದಾಯಗಳು ಬರಬೇಕು, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಅವರು ಬಲವಾಗಬೇಕು. ಒಳ್ಳೆ ಸದುದ್ದೇಶ, ಅದನ್ನು ಒಪ್ಪಿಕೊಳ್ಳೋಣ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳು, ಸಂಘಟನೆಗಳು ಒತ್ತಾಯವನ್ನು ಮಾಡಬೇಕು. ಆದರೆ ಇದೆಲ್ಲದರ ನಡುವೆ ಆಗ್ತಿರುವಂಥ ಬೆಳವಣಿಗೆಯನ್ನು ಗಮನಿಸಿ, ಪ್ರತಿಪಕ್ಷಗಳು ಹೇಳ ಹೆಸರಿಗೆ ಇಲ್ಲದಂತ ಆಗ್ಬಿಟ್ಟಿದೆ. ಅವರ ಧ್ವನಿ ಅಂತ ಬರೀ ಭಾಷಣದಲ್ಲಷ್ಟೇ ಮಾತಾಡ್ತಿರ್ತಾರೆ, ಬಟ್ ನಿಜಕ್ಕೂ ಕೂಡ ಹಂಗೆ ನಡ್ಕೊಳ್ತಿದ್ದಾರಾ ಅನ್ನೋದು ಸನ್ನಿವೇಶ. ಅದನ್ನು ಬದಿಗಿಟ್ಟು ಮಾತಾಡೋದಾದರೆ ಸಂಘಟನೆಗಳ ನಿರಂತರ ಹೋರಾಟ ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಕಟಿಬದ್ಧವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ. ಒಳ ಮೀಸಲಾತಿ ಜಾರಿಯಾಗಬೇಕು ಅಂತ ಅದಕ್ಕೆ ಸಂಬಂಧಪಟ್ಟಂಥ ವರದಿಯನ್ನು ತರಿಸ್ಕೊಂಡಿದೆ. 1765 ಪುಟಗಳ ವರದಿ, ಅದು ಪರಿಶೀಲನೆ ಆಗಬೇಕು, ಕೂಲಂಕುಷ ಚರ್ಚೆ ಆಗಬೇಕು. ಪ್ರಾಥಮಿಕ ಹಂತದ ಒಂದು ಚರ್ಚೆ ಆಯಿತು. ಆ ಚರ್ಚೆಯಲ್ಲಿ ಏನಾಯಿತು ಅನ್ನೋದು ಇವತ್ತಿನ ವಿಚಾರ. ನೋಡಿ, ಡಾಕ್ಟರ್ ಜಿ. ಪರಮೇಶ್ವರ್ ಇರ್ಬೋದು, ಎಚ್.ಸಿ. ಮಹದೇವಪ್ಪನವರು ಇದರ ಜಾರಿಗೆ ಸಂಬಂಧಪಟ್ಟಂತೆ ಇರುವಂಥ ರಿಪೋರ್ಟನ್ನು ಗಮನಿಸಿ ಪ್ರಾಥಮಿಕ ಚರ್ಚೆಯಲ್ಲಿ ಇದನ್ನು ವಿರೋಧಿಸಿದ್ದಾರೆ. ಹಾಗಾದರೆ ಯಾಕೆ? ಇದು ಬಹಳ ಮುಖ್ಯ. ರೈಟ್, ಈಗ ಅಲ್ಲೊಂದು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ಅನ್ನೋದಾದರೆ ಆ ವಿರೋಧಕ್ಕೆ ಸಕಾರಣವನ್ನು ಕೊಟ್ಟು ಮತ್ತೆ ಒಂದು ಸರಿಯಾದಂಥ ಸೊಲ್ಯೂಷನ್, ಪರಿಹಾರದ ನಿಟ್ಟಿನಲ್ಲೂ ಕೂಡ ಅದೇ ಡಾಕ್ಟರ್ ಜಿ. ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪನವ್ರು ಮಾತಾಡಬೇಕಾಗುತ್ತೆ. ಹಾಗೇನಾದರೂ ಸೊಲ್ಯೂಷನ್ ಕೊಟ್ಟಿದ್ದಾರೆ ಈ ಆಯಾಮದಲ್ಲೂ ಕೂಡ ನೋಡಬೇಕು. ಮಗದೊಂದು ಕಡೆ ಮುನಿಯಪ್ಪನವರು, ಆಂಜನೇಯನವರು ಆದಷ್ಟು ಬೇಗ ಇದು ಜಾರಿಯಾಗಬೇಕು ಈ ಥರದ ಪಟ್ಟನ್ನು ಇಟ್ಟಿರೋದ್ರಿಂದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಹಿಂದ ನಾಯಕ ಅಂತ ಬೇರೆ ಕರೆಸ್ಕೊಳ್ತಾರೆ, ಮಾಸ್ ಲೀಡರ್, ಜನನಾಯಕ. ಇವತ್ತು ಕೂಡ ಸಿದ್ದರಾಮಯ್ಯನವರು ಅಂದ ಸಂದರ್ಭದಲ್ಲಿ ಒಂದು ಆಶಾಭಾವನೆ ಅನ್ನೋದಿದೆ. ಹಾಗಾಗಿ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಯಾವ ನಿರ್ಧಾರಕ್ಕೆ ಬರ್ತಾರೆ ಸಿದ್ದರಾಮಯ್ಯನವರು ಅನ್ನುವಂಥ ಕುತೂಹಲ ಮತ್ತು ಪ್ರಶ್ನೆ ಉದ್ಭವಿಸಿದೆ. ಡಾಕ್ಟರ್ ಜಿ. ಪರಮೇಶ್ವರ್ ಹಾಗೆಯೇ MB ಪಾಟೀಲ್ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಕಮಿಷನ್ ಮಾಡಿದ್ದೀವಿ, ನಾವೇ ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಂಡಿದ್ದೀವಿ, ನಾವೇ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ 100 ಸರಿ ಹೇಳಿದ್ದೀವಿ. ವಿರೋಧ ಇದೆ ಅಂತ ಹೇಳಿದ್ರೆ ಅವ್ರೇನಾರ ಹೇಳ್ಕೊಳ್ಳಿ, ನಮ್ಗೆ ಗೊತ್ತಿಲ್ಲ. ನೋಡಿ, ಅವ್ರು ಹೇಳ್ಕೊಂಡಿದ್ದಕ್ಕೆ ನಮಗೇನು ಗೊತ್ತಿಲ್ಲ. ನಾವು ನಮ್ಮ ಬದ್ಧತೆ, ಚಿತ್ರದುರ್ಗ ಡಿಕ್ಲರೇಷನ್ ಮಾಡಿದ್ವಿ ಒಳ ಮೀಸಲಾತಿ ಮಾಡ್ತೀವಿ ಅಂತ. ಆನಂತರ ಸರ್ಕಾರದಲ್ಲಿ ನಾನೇ ಮ್ಯಾನಿಫೆಸ್ಟೋ ಬರೆದವನು, ನಮ್ಮ ಪಕ್ಷದ ಮ್ಯಾನಿಫೆಸ್ಟೋ ಬರೆದವನು, ಅದರಲ್ಲಿ ಸೇರಿಸಿದ್ದೀವಿ ಒಳ ಮೀಸಲಾತಿಯನ್ನು ಅನುಷ್ಠಾನ ಮಾಡ್ತೀವಿ ಅಂತ ಬರೆದಿದ್ದೀನಿ. ಅದರಲ್ಲಿ
ಕಮಿಷನ್ ಮಾಡಿ ಅದಕ್ಕೆ ಕೋರ್ಟು ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ನಿಂದ ಡೈರೆಕ್ಷನ್ ಬಂದ ಮೇಲೆ ಡೇಟಾ ಎನ್ಯುಮರೇಟ್ ಮಾಡಬೇಕು, ಡೇಟಾ ಸರಿ ಇಲ್ಲ ಅಂತ ಅವರು ಡೈರೆಕ್ಷನ್ ಕೊಟ್ಟ ಮೇಲೆ ಮಾಡಿದ್ವಿ. ಈಗ ಡೇಟಾ ಬಂದಿದೆ, ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದೆ ಸ್ಪೆಷಲ್ ಮೀಟಿಂಗ್ ಕರೆದಿದ್ದಾರೆ ಕ್ಯಾಬಿನೆಟ್ 16ನೇ ತಾರೀಕು. ಆ ಮೀಟಿಂಗ್ನಲ್ಲಿ ತೀರ್ಮಾನ ತಗೊಳ್ತೀವಿ. ನೋಡಿ, ಅದು ಆ ಕ್ಯಾಬಿನೆಟ್ನಲ್ಲಿ ಸಬ್ಮಿಟ್ ಆಗಿದೆ. ನಮಗೂ ಪುಸ್ತಕ 1300 ಪುಟಗಳ ಪುಸ್ತಕ ಇದೆ. ನಾವು ಯಾರು ಕೂಡ ಓದಿಲ್ಲ, ಯಾರು ನಾವು ಓದಬೇಕು, ತಿಳ್ಕೋಬೇಕು, ಮಾತಾಡಬೇಕು ಅಂತ ಹೇಳಿದ್ವಿ. ನೆಕ್ಸ್ಟ್ ಕ್ಯಾಬಿನೆಟ್ಗೆ ಬರ್ತಾ ಇದೆ 16ನೇ ತಾರೀಕಿಗೆ ಸಾಯಂಕಾಲ 5 ಗಂಟೆಗೆ ಕ್ಯಾಬಿನೆಟ್ ನೋಡಿದ್ದಾರೆ. ಅದು ಸರಿ, ನೆಕ್ಸ್ಟ್ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಮಾಡ್ತೀವಿ. ನೋಡಿ, ಅದು ಆ ಕ್ಯಾಬಿನೆಟ್ನಲ್ಲಿ ಸಬ್ಮಿಟ್ ಆಗಿದೆ. ನಮಗೂ ಪುಸ್ತಕ 1300 ಪುಟಗಳ ಪುಸ್ತಕ ಇದೆ. ನಾವು ಯಾರು ಕೂಡ ಓದಿಲ್ಲ, ಯಾರು ನಾವು ಓದಬೇಕು. ಉದ್ದೇಶ ಬಹಳ ಸ್ಪಷ್ಟವಾಗಿದೆ, ನೀವು ಗಮನಿಸಬೇಕು. ಮೀಸಲಾತಿ, ಅದರಲ್ಲಿ ಒಳ ಮೀಸಲಾತಿ ಅಂದಾಗ ನೋಡಿ, ಇನ್ನೂ ಕೂಡ ಆ ಮೀಸಲಾತಿ ತಲುಪದ ಅದೆಷ್ಟೋ ಸಮುದಾಯಗಳಿದ್ದಾವೆ. ಅವುಗಳು ಕೂಡ ಮುಖ್ಯವಾಹಿನಿಗೆ ಬರಬೇಕು, ಬದುಕನ್ನು ಕಟ್ಕೋಬೇಕು ಅನ್ನುವಂಥ ಸದುದ್ದೇಶ, ಅದನ್ನು ಅಪ್ರಿಷಿಯೇಟ್ ಮಾಡ್ತಾನೆ. ಇಲ್ಲಿ ಸಮನ್ವಯತೆ ಅನ್ನೋದು ಬಹಳ ಮುಖ್ಯ. ಮತ್ತು ಸಮುದಾಯಗಳಿಗೆ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳಿರ್ತಾರಲ್ಲ, ಅವರು ಆ ಸಮುದಾಯದ ಉದ್ಧಾರಕ್ಕಾಗಿ ಡಿಸಿಷನ್ಸ್ಗಳನ್ನು ತಗೋಬೇಕು, ನಿರ್ಧಾರಗಳನ್ನು ಮಂಡಿಸಬೇಕಾಗತ್ತೆ. ಆದರೆ ಗೊಂದಲ ಸೃಷ್ಟಿಯಾಗಬಾರದು. ಇಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷದ ನಡುವೆ ಉಂಟಾಗಿರುವಂತಹ ಗೊಂದಲ ಅಲ್ಲ, ಆಡಳಿತ ಪಕ್ಷದಲ್ಲೇ ಇರುವಂಥ ನಾಯಕರ ನಡುವಿನ ಗೊಂದಲವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗಾದರೆ ಹೆಂಗೆ ಬಗೆಹರಿಸ್ತಾರೆ? ಇದರ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರಿದ್ದಾರೆ. ನಮಸ್ಕಾರ ದರ್ಶನ್ ಅವರೇ. ಇನ್ನು AP ವಕ್ತಾರರಾಗಿರುವಂಥ ಮುನೇಶ್ ಅವರಿದ್ದಾರೆ. ನಮಸ್ಕಾರ ಮುನೇಶ್ ಅವರು. ದರ್ಶನ್ ಅವರೇ, ಬಹಳ ಮುಖ್ಯವಾಗಿ ಇದು ಆಡಳಿತ ಮತ್ತು ವಿಪಕ್ಷದ ನಡುವಿನ ಹೋರಾಟ ಅಲ್ಲ. ವಿಪಕ್ಷದವ್ರು ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ. ಆದರೆ ಆಡಳಿತ ಪಕ್ಷ ಅಂದಾಗ ನಿಮ್ಮ ಸದುದ್ದೇಶವನ್ನು ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ಆ ಮೀಸಲಾತಿ ಅನ್ನೋದು ಆ ತಳಮಟ್ಟದ ಸಮುದಾಯಗಳಿಗೆ ತಲುಪಬೇಕು, ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಮುನ್ನಡಿಬೇಕು ಅನ್ನುವಂಥದ್ದು. ಬಟ್ ಇಲ್ಲೇ ನಿಮ್ಮ ಪ್ರಾಥಮಿಕ ಚರ್ಚೆಯಲ್ಲೇ ಪರ ವಿರೋಧ ಅನ್ನುವಂಥದ್ದಾಗತ್ತೆ ಅಂದರೆ ಗೊಂದಲ ಇದೆ ಅನ್ನೋದಾದರೆ ಅದನ್ನ ಪರಿಹರಿಸುವಂಥ ಪರಿಹಾರ ಮಾರ್ಗವನ್ನು ವಿರೋಧ ಮಾಡ್ತಿದ್ದವ್ರು ಸೂಚಿಸ್ತಿದ್ದಾರಾ? ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳಿಲ್ಲ. ಎಲ್ಲ ನಾಯಕರು ಒಗ್ಗೂಡಿನೇ ಈ ಒಂದು ಶೋಚನೀಯ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಒಳಗಾಗಿರ್ತಕ್ಕಂಥ ದಮನಿತರ ಒಂದು ಬದುಕನ್ನು ಎತ್ತಿ ಕಟ್ಟಿಕೊಡುವಂತಹ ಕೆಲಸಕ್ಕೆ ಕಾಂಗ್ರೆಸ್ ಹಿಂದಿನಿಂದಲೂ ಬದ್ಧವಾಗಿದೆ, ಇಂದಿಗೂ ಸಹ ಬದ್ಧವಾಗಿದೆ. ಬಹಳ ಮುಖ್ಯವಾಗಿ ಇವತ್ತು BJPನವರು ಮನುವಾದ್ಯವನ್ನು ಬಹಳ ಅದಕ್ಕೆ ಅವರ ಆರ್ಗನೈಸರ್ ಪತ್ರಿಕೆನಲ್ಲೇ ಬರೀತಾರೆ, 1948ರಲ್ಲಿ ನಮಗೆ ಈ ದೇಶದ ಸಂವಿಧಾನವನ್ನು ನಾವು ಒಪ್ಪುದಿಲ್ಲ, ಸಂವಿಧಾನವನ್ನೇ ತಿರಸ್ಕಾರ ಮಾಡಿದವರು. ಇವಾಗೇನಾದ್ರು ನಾವು 400 ಪಾರ್ ಬಂತು ಅಂತಂದ್ರೆ ನಾವು ಸಂವಿಧಾನವನ್ನ ಬದಲಾಯಿಸ್ತೀವಿ ಎಂದವರು. ಅನಂತಕುಮಾರ್ ಹೆಗಡೆ ಅವತ್ತು ಸಿಟ್ಟಿಂಗ್ MP ಇದ್ರು, ನಾವು ಸಂವಿಧಾನ ಬದಲಾಯಿಸಲಿಕ್ಕೆ ಬಂದಿದ್ದೀವಿ ಅಂತ ಹೇಳಿದಂಥವ್ರು. ಅವರಿಗೆ ಯಾವ ಒಂದು ನೈತಿಕತೆ ಇದೆ ಅನ್ನುವಂಥ ಒಂದು ವಿಚಾರ. 2005ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಧರ್ಮಸಿಂಗ್ ಅವರು ಸದಾಶಿವ ಆಯೋಗವನ್ನು ಮಾಡಿದ್ರು. ಅದರ ರಿಪೋರ್ಟು 14/6/2012ರಲ್ಲಿ ಸರ್ಕಾರಕ್ಕೆ ಹೋಗಿ ತಲುಪ್ತದೆ. ಅವತ್ತಿನ ದಿನದಲ್ಲೇ ಈ ಒಂದು 101 ಜಾತಿಗಳಿಗೆ ಏನೊಂದು ಮೀಸಲಾತಿಯನ್ನು, ಒಳ ಮೀಸಲಾತಿಯನ್ನು ಕೊಡುವಂಥ ಎಲ್ಲ ಅವಕಾಶಗಳು ಅಂದಿನ BJP ಸರ್ಕಾರಕ್ಕಿದ್ರೂ ಸಮೇತ ಅವರು ಮಾಡೋದಿಲ್ಲ. ತದನಂತರ ಉಳಿದ ಪಂಗಡಗಳು ಅಥವಾ ಮತ್ತಿನ್ನ ಬೇರೆ ಎಲ್ಲ ಜಾತಿಗಳನ್ನ OBC ಅವ್ರನ್ನ ಎಲ್ಲದನ್ನೂ ಗಣನೆಗೆ ತಗೊಂಡು ಕಾಂತರಾಜು ಆಯೋಗವನ್ನು ನಾವು 2015ರಲ್ಲಿ ಸಿದ್ದರಾಮಯ್ಯನವರು ಮಾಡ್ತಾರೆ. ಅದರ ವರದಿಯನ್ನು ಇವತ್ತು ಕುಮಾರಸ್ವಾಮಿ ಅವರು ಒಪ್ಪಲ್ಲ, ಯಡಿಯೂರಪ್ಪನವರು ಒಪ್ಪಲ್ಲ, ಬೊಮ್ಮಾಯಿ ಅವರು ಒಪ್ಪಲ್ಲ. ಇದೇ BJPಯವರು ಜಯಪ್ರಕಾಶ್ ಹೆಗ್ಡೆ ಅವರ ಒಂದು ನಿಯೋಗ, ಅವರ ಅಧ್ಯಕ್ಷತೆಯಲ್ಲಿ ನಿಯೋಗವನ್ನು ಮಾಡ್ತಾರೆ. ಅವರ ಒಂದು ನಿಯೋಗ ಕೊಟ್ಟಂತ ಏನು ವರದಿಯನ್ನು ಸಹ ಅವರು ಒಪ್ಪಲಿಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ, ಸರ್ಕಾರವೇ ಅವ್ರನ್ನ ನಿಯೋಜನೆ ಮಾಡಿದ್ದು, ಬಹಳ ಒಂದು ಗಣಕೀಕೃತವಾಗಿ ತಾಂತ್ರಿಕವಾಗಿ ಈ ಒಂದು ಏನು ವರದಿಯನ್ನು ನಾವು ತರಿಸ್ಕೊಂಡಿದ್ದೀವಿ. ಒಟ್ಟು 1766 ಪುಟಗಳ ವರದಿ, 27,24,768 ಕುಟುಂಬಗಳನ್ನ ಈ ಒಂದು ಏನು ಸಮೀಕ್ಷೆನಲ್ಲಿ ಒಳಪಡಿಸಿದ್ದೀವಿ. 1,05,09,871 ಜನರ ಸಮೀಕ್ಷೆ ಆಗಿದೆ. ಅವ್ರದ್ದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಯಾವ್ಯಾವ ರಿಪೋರ್ಟು ಪ್ರತಿಯೊಂದನ್ನು ಇದರಲ್ಲಿ ತಗೊಂಡು ಸ್ಪೆಷಲ್ ಆಗಿ ನಾವು ಈ ಕಡೆ ಒಂದ್ ಕಡೆ OBC ಬಗ್ಗೆನೂ ನಾವು ಯೋಚನೆ ಮಾಡ್ತಾ ಇದೀವಿ, ಇನ್ನೊಂದ್ ಕಡೆ ಇದು SC ಸಮುದಾಯದಲ್ಲಿ ಅವರಲ್ಲಿರ್ತಕ್ಕಂಥ ಏನಾಗಬೇಕು ಅವ್ರಗಳಿಗೆ ಅಂತ, ಮತ್ತೆ ಈ ಮೀಸಲಾತಿಗೆ ಒಳಪಡಬೇಕಾಗಿರ್ತಕ್ಕಂಥ 101 ಜಾತಿಗಳಲ್ಲಿ ಯಾರ್ಯಾರಿಗೆ ಯಾವ್ಯಾವ ಪ್ರವರ್ಗದಲ್ಲಿ ಅವರಿಗೆ ಎಷ್ಟು % ಕೊಡಬೇಕು ಅಂತ, A ಪ್ರವರ್ಗದಲ್ಲಿ 1%, B ಪ್ರವರ್ಗದಲ್ಲಿ 6%, C ಪ್ರವರ್ಗದಲ್ಲಿ 5%, D ಪ್ರವರ್ಗದಲ್ಲಿ 4%, ಮತ್ತೆ
ಯಾವುದು ಈ ಪ್ರವರ್ಗದಲ್ಲಿ 1% ಅಂತ ಏನು ಇದರಲ್ಲಿ ವರದಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಮ ಎಲ್ಲ ನಾಯಕರು ಈ ವರದಿಗಳನ್ನ ಬಹಳ ಗೌರವಪೂರ್ವಕವಾಗಿ ಸ್ವಾಗತ ಮಾಡಿದ್ದಾರೆ. ಈಗ ಸಂಪುಟ ಸಭೆಯಲ್ಲಿ ಒಂದು ಉಪಸಮಿತಿಯನ್ನ ಮಾಡಿ ಆದಷ್ಟು ಬೇಗ ಇದನ್ನ ಜಾರಿಗೆ ತರಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ನಾವು ಮಾಡಿದೀವಿ ಮೇಡಮ್. ಉದಾಹರಣೆ, ಇವತ್ತು ಉಪ ಸಮುದಾಯಗಳು ಬಿಜೆಪಿ ಏನಾದ್ರೂ ಮೀಸಲಾತಿ ಪರವಾಗಿದ್ರೆ 90 ಉಪಜಾತಿಗಳಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಕೊಟ್ಟಾಗ ಕೇವಲ 14ಕ್ಕೆ ಅವರು ಮೀಸಲಾತಿ ಕೊಟ್ಟು ಇವತ್ತು 76 ಜಾತಿಗಳನ್ನ ಹೊರಗಡೆ ಇಡುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ. ಬಹಳ ಶೋಚನೀಯ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ 46 ಸಮುದಾಯಗಳಿಗೆ ಇವ್ರಿಗೆ ಮೀಸಲಾತಿ ಕೊಡಿ ಅಂತಂದ್ರೆ ಇವತ್ತಿನ ತನಕ ಕೇಂದ್ರ ಸರ್ಕಾರ ಕೊಡೋದಕ್ಕೆ ಹೋಗಿಲ್ಲ. ಮತ್ತು ಇನ್ನೊಂದು ಮೇಡಮ್, ನಮಗೆ ಸಂತೋಷ ಹೆಗಡೆ ಅವರು ಅವತ್ತಿನ ಜಸ್ಟಿಸ್ ನ್ಯಾಯಮೂರ್ತಿಗಳಾಗಿದ್ದಾಗ ಅವರೊಂದು ವರದಿಯನ್ನು ಕೊಡ್ತಾರೆ, ಯಾವುದೇ ರಾಜ್ಯ ಸರ್ಕಾರಗಳಿಗೆ ಯಾವುದೇ ಒಂದು ಅವಕಾಶಗಳಿರೋಲ್ಲ ಯಾವುದು ಮೀಸಲಾತಿ ವಿಚಾರದಲ್ಲಿ, ಅದನ್ನ ಕೇಂದ್ರವೇ ಮಾಡಬೇಕು ಅಂತ. 7 ಸದಸ್ಯರ ಪೀಠ 2020ರಲ್ಲಿ ನೀವು ಈ ಒಂದು ಮೀಸಲಾತಿಯನ್ನ ಆಯಾ ರಾಜ್ಯ ಸರ್ಕಾರಗಳು ಆ ಒಂದು ನಿರ್ಧಾರಗಳನ್ನ ತಗೊಬಹುದು ಅನ್ನುವಂತ ಹೇಳಿಕೆ, ಇದು ನ್ಯಾಯವನ್ನ ಕೊಟ್ಟಿರ್ತಕ್ಕಂಥದ್ದು ಆ 7 ಸದಸ್ಯರ ಪೀಠದಿಂದ. ತದನಂತರ ಬಿಜೆಪಿಯವರಿಗೆ ಮತ್ತೊಮ್ಮೆ ಅವಕಾಶ ಇತ್ತಲ್ಲ, 20 ಆದ್ಮೇಲೆ ಅವರೇ ಅಧಿಕಾರದಲ್ಲಿದ್ರು, ಯಡಿಯೂರಪ್ಪನವರು ಇದ್ರು, ಬೊಮ್ಮಾಯಿಯವರು ಇದ್ರು. ಉದಾಹರಣೆ ಮೇಡಮ್, 1996ರಲ್ಲಿ ದೇವೇಗೌಡರು ಮುಸಲ್ಮಾನರಿಗೆ 4% ಮೀಸಲಾತಿ ಕೊಟ್ಟಿರ್ತಾರೆ. ಒಂದ್ ನಿಮಿಷ ನೀವು ವಕ್ತಾರಾಗಿ ಬಂದಿದ್ದೀರಿ, ನಾವೀಗ ಹೋರಾಟ ಮಾಡಕ್ ಬಂದಿಲ್ಲ. ಹೌದು, ಪೇಪರ್ ಬೆಳಗ್ಗೆ ರಿಪೋರ್ಟ್ ನಾನು ಇಲ್ಲಿ ಕೇಳ್ಬೇಕಾ? ಹೇಳಿ ನೋಡೋಣ. ಪೇಪರ್ ರಿಪೋರ್ಟ್ ಕೊಡ್ತಾ ಇದ್ರೆ ಮಾಡ್ತಾರ ಇಲ್ಲ ಅಂತ ಹೇಳ್ಬೇಕಲ್ವಾ? ಮಾಡೋದೇ ಇಲ್ಲ ಅಂತ ಹೇಳಿ. ಆಯ್ತು, ಮಾತಾಡಿ. ರೈಟ್. ಇದು ಏನು ಮುಸ್ಲಿಮರ 4% ರಿಸರ್ವೇಶನ್ ಕಿತ್ತು ನಾವು ಒಕ್ಕಲಿಗರಿಗೆ ಕೊಡ್ತೀವಿ, ನಾವು ಲಿಂಗಾಯತರಿಗೆ ಕೊಡ್ತೀವಿ ಅನ್ನುವಂಥ ಹೇಳಿಕೆಯನ್ನ ಬಿಜೆಪಿ ಕೊಟ್ಟರು ಹೊರತು ಅವರು ಯಾವುದೇ ರೀತಿಯಾದಂಥ ಕೇವಲ ರಾಜಕೀಯ ಚುನಾವಣಾ ವಿಚಾರಗಳಿಗೆ, ಉದಾಹರಣೆ ಅವರಿಗೆ ಮಾಡ್ಬೇಕಂತಾಗಿದ್ರೆ ಸದಾಶಿವಯ್ಯ ಅವರ ಒಂದು ವರದಿ ಏನ್ ಬಂದಿತ್ತು ಅನುಷ್ಠಾನಕ್ಕೆ ತರಬಹುದಿತ್ತು, ಕಾಂತರಾಜ್ ವರದಿ ಏನಿತ್ತು ಅನುಷ್ಠಾನಕ್ಕೆ ತರಬಹುದಿತ್ತು. ಇನ್ನು ಕೇಂದ್ರಕ್ಕೆ ಅವರು ಬೇರೆ ಜಾತಿಗಳಿಗೆ ಕಳಿಸಿರ್ತಕ್ಕಂಥ ಏನು ವರದಿಗಳಿತ್ತು ಅದರಲ್ಲಿ 139 ಜಾತಿಗಳಿಗೆ ಇನ್ನ ಮೀಸಲಾತಿ ವಂಚಿತರಾಗಿದ್ದಾರೆ. ಈ ಎಲ್ಲ ವಿಚಾರಗಳಲ್ಲಿ ಬಿಜೆಪಿ ಕೇವಲ ತೋರಿಕೆನಲ್ಲಿ ಇರ್ತಕ್ಕಂಥದ್ದು. ಈ ರಾಜ್ಯ ಸರ್ಕಾರ ಇವತ್ತೇನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಬಂದಿದೆ, 100ಕ್ಕೆ 100 ಇದನ್ನ ಅನುಷ್ಠಾನಕ್ಕೆ ತರುವಂತ ಕೆಲಸ. ಯಾಕಂದ್ರೆ ವರದಿ ಬಂದಿದೆ, ಯಾವುದೇ ಈಗ ಒಂದು ಪಾಠ ತಗೊಳ್ತೀವಿ ಮೇಡಮ್, ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋದಾಗ ಫಸ್ಟ್ ಪುಸ್ತಕ ಓದಿದ್ಮೇಲೆ ನಾವು ಎಕ್ಸಾಮ್ ಬರೆಯೋದಕ್ಕೆ ಸಾಧ್ಯ ಅಲ್ವಾ? ಯಾಕಂದ್ರೆ ಇದು ಬಹಳ ಸೂಕ್ಷ್ಮವಾದಂತ ವಿಚಾರ. ಸಮುದಾಯಗಳು ತುಳಿತಕ್ಕೊಳಗಾದಂತವ್ರನ್ನ ಮೇಲೆತ್ತುವಂತ ಅವರ ಧ್ವನಿಯಾಗುವಂತ ಕೆಲಸವನ್ನ ಖಂಡಿತವಾಗಿ 100ಕ್ಕೆ 100 ರಾಜ್ಯ ಸರ್ಕಾರ ಮಾಡ್ತದೆ. ರೈಟ್. ಈಗ ಮುನೇಶ್ ಅವರು ಮಾತಾಡಿ. ಮುನೇಶ್ ಅವರೇ, ಸರ್ಕಾರವೇ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ರು, ವರದಿ ತಳ್ಕೊಳ್ಳೋಕ್ಕೆ ಸಮಿತಿಯನ್ನು ರಚನೆ ಮಾಡಿದ್ರು ಕೂಡ ವಿರೋಧ ಇರಬಾರ್ದು ಅಂತೇನಿಲ್ಲ. ಸರ್ಕಾರದ ಭಾಗವಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗಿರ್ಬೋದು, ಎಚ್ ಸಿ ಮಹದೇವಪ್ಪನವ್ರಿಗೆ ಇರ್ಬೋದು. ಹಾಗಾಗಿ ಕೇಳೋದು, ಅವ್ರು ಯಾವ ರೀತಿ ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಿದ್ದಾರೆ, ಅವರ ಇಚ್ಛೆ ಏನಿದೆ, ನೀವು ಅದನ್ನು ಹೆಂಗೆ ಅರ್ಥೈಸ್ಕೊಂಡಿದ್ದೀರಿ? ಯಾಕೆ ವಿರೋಧ ಮಾಡ್ತಿದ್ದಾರೆ? ವಿರೋಧ ಮಾಡೋರು ಸೊಲ್ಯೂಷನ್ ಕೊಡ್ತಿದ್ದಾರಾ? ಖಂಡಿತವಾಗೂ ಈ ಒಂದು ಏನು ವಿಸ್ತಾರವಾದ ಭಾರತದಲ್ಲಿ ಒಂದು 6,76,00,000 ಜನ ಇರುವಂಥ ಕರ್ನಾಟಕದಲ್ಲಿ ಇವತ್ತು ಬುಡಕಟ್ಟು ಜನ ಎಷ್ಟು ಜನ ಇದ್ದಾರೆ, ಮತ್ತು ಇನ್ಯಾರು ಅಲೆಮಾರಿಗಳು ಎಷ್ಟು ಜನ ಇದ್ದಾರೆ, ಎಸ್ಸಿಗಳು ಎಷ್ಟು ಜನ ಇದ್ದಾರೆ, ಅದರಲ್ಲಿ ಎಡಗೈ ಎಷ್ಟು ಬಲಗೈ ಎಷ್ಟು ಎಲ್ಲ ಒಂದು ಸರ್ವೆ ಮಾಡ್ತಾರೆ. ಅದು ಎಷ್ಟು ದಿನ ಬೇಕಾಗುತ್ತೆ? ಎಷ್ಟಂದರೆ ಅಷ್ಟು ವರ್ಷನೂ ಹೇಳ್ಕೊಂಡು ಹೋಗ್ತಾನೆ ಇದ್ದಾರೆ. ಇದರಲ್ಲಿ ಯಾರ್ಯಾರು ಮೋಸ ಆಗ್ತಿದೆ? ಈಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಕಂಠಪಾಠ ನ್ಯೂಸ್ ಪೇಪರ್ ಕಂಠಪಾಠ ಮಾಡ್ಕೊಂಡು ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಇವತ್ತು ಸಾಮಾಜಿಕವಾಗಿ ನಾವು ಏನು ಮಾತಾಡಬೇಕು? ಸಾಮಾಜಿಕವಾಗಿ ನಾವು ಅಂಬೇಡ್ಕರ್ ಅವರು ಹೇಳತಕ್ಕ ಸಮಾನತೆಯ ಬಗ್ಗೆ ಮಾತಾಡಬೇಕು. ಈ ಸಮಾನತೆ ಎಲ್ಲಿ ಬರುತ್ತೆ? ಒಬ್ಬನ್ನ ತುಳಿದ್ಬಿಟ್ರೆ ಅವ್ನು 5 ವರ್ಷ ಅವನು ಅಪಾಯಿಂಟ್ಮೆಂಟ್ ಆಗಂಗಿಲ್ಲ. ವಿದ್ಯಾರ್ಥಿ ಒಬ್ಬ ಡಿಗ್ರಿನೋ ಅಥವಾ ಮಾಸ್ಟರ್ ಡಿಗ್ರಿನೋ ಪಾಸ್ ಆಗ್ತಾನೆ, ಅವನು ಇನ್ನು 5 ವರ್ಷ ಅಪಾಯಿಂಟ್ಮೆಂಟ್ ಆಗಿಲ್ಲ ಅಂತಂದ್ರೆ ಅವ್ನು ಏಜ್ ಬಾರ್ ಆಗುತ್ತೆ ಮೇಡಮ್. 5 ವರ್ಷ 10 ವರ್ಷ ಇವ್ರಿಗೇನು ಆಡಳಿತ ಮಾಡ್ಕೊಂಡಿರ್ತಾರೆ, ಆರಾಮಾಗಿ ಒಳ್ಳೊಳ್ಳೆ ಜಮ್ ಅಂತ ಎಲ್ಲ ಸದಾಶಿವ ನಗರದಲ್ಲಿ ಜನಪ್ರತಿನಿಧಿಗಳು ಅಲ್ಲಿರ್ತಾರೆ. ಅವ್ರ ಮಕ್ಕಳೆಲ್ಲ ಅದೇ ರೂಟಲ್ಲಿ ಹೋಗ್ತಾ ಇರ್ತಾರೆ. ಯಾರು ಸದಾಶಿವ ನಗರದಲ್ಲೇ ಇರ್ತಾರೆ, ಅವ್ರ ಮಕ್ಕಳು MLAಗಳಾಗ್ತಾರೆ, ಹಂಗೆ MP ಹಾಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಇವತ್ತು ಕಷ್ಟ ಬಿದ್ದು ಬೆಳಗ್ಗೆ 4 ಗಂಟೆಯಲ್ಲಿ ಇದ್ದು 12 ಗಂಟೆವರೆಗೂ ಓದ್ತಾನಲ್ಲ ವಿದ್ಯಾರ್ಥಿ, ಅವನ ಅಪಾಯಿಂಟ್ಮೆಂಟ್ ಯಾಕೆ ಆಗ್ತಿಲ್ಲ? ಅದು ಇಲ್ಲಿ ಬಿಡಿ, ಸಿಟಿನಲ್ಲಿ ಬಿಡಿ, ಹಳ್ಳಿಗಾಡು ಪ್ರದೇಶಗಳಲ್ಲಿ ಈ ಅಲೆಮಾರಿ ಜನ ಮತ್ತೆ ವಲಸೆ ಹೋಗಿ ಅಲ್ಲಿ ವಾಸ ಮಾಡೋ ಜನ ಇವತ್ತು ನೀವು ನೋಡಿರ್ಬೋದು. ಹಲವಾರು ಜನ ಈ ಲೇಬರ್ಸ್ ಇವರು ಬಂದ್ಬಿಟ್ಟು ಬಿಲ್ಡಿಂಗ್ ಮುಗಿಯೋವರೆಗೂ ಇಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಲ್ಲಿ ಮಕ್ಕಳನ್ನ ಓದಿಸ್ತಾ ಇರ್ತಾರೆ. ಆದ್ರೆ ಇವತ್ತು ಒಂದು ಸಾಮಾಜಿಕವಾಗಿ ಸಮಾನತೆಯನ್ನ ತರಬೇಕಾಗಿಂತ ರಾಜಕಾರಣಿಗಳು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಆದ್ರೆ ರಾಜಕಾರಣಿಗಳಲ್ಲಿ 2 ಕ್ಯಾಟಗರಿ ಇದೆ. ಒಂದು ಕೆಟ್ಟ ರಾಜಕಾರಣಿಗಳು, ಒಂದು ಒಳ್ಳೆ ರಾಜಕಾರಣಿಗಳು. ನಮ್ದೆಲ್ಲ ಒಳ್ಳೆ ರಾಜಕಾರಣ ಬರುತ್ತೆ, ಇವ್ರದೆಲ್ಲ ಬೇರೆ ರಾಜಕಾರಣ ಹೋಗುತ್ತೆ. ಒಳ್ಳೇದು
ಅವ್ರದೇನ್ ಕೆಟ್ಟದಾಗ ಕಾಣ್ತಿದೆ? ನಾನು ಅದ್ next topic ಮೀಸಲಾತಿ ಬರ್ತೀನಿ. ಜಾರಿ ನಾನು ಮಾಡಕ್ ಮುಗಿಸ್ಬಿಡ್ತೀನಿ. ಹೊರಟಿರೋದು ಈಗ ನಾನು ಸಿದ್ದರಾಮಯ್ಯನವ್ರು ಅನ್ಕೋತೀನಿ. ಸಿದ್ದರಾಮಯ್ಯನವರ ಎಲ್ಲಿ ಎಷ್ಟು ವರ್ಷ ಬೇಕಾಗುತ್ತೆ? ಹಂಗೆ. ಎಷ್ಟು ವರ್ಷ ಬೇಕಾಗುತ್ತೆ? ಎಷ್ಟು ಜನ ಏಜ್ ಬಾರ್ ಆಗಿದ್ದಾರೆ? ಅದೇ ರೀತಿ ನೀವು ನೌಕರರನ್ನು ತಗೊಳ್ಳಿ, ನೌಕರಿಗೆ ಎಷ್ಟು ಮೋಸ ಆಗಿದೆ. ಅವರು ಒಂದು ಟ್ರಾನ್ಸ್ಫರ್ ಆಗ್ಬೇಕಾಗುತ್ತೆ, ಒಂದು ಪ್ರಮೋಷನ್ ಆಗ್ಬೇಕಾಗುತ್ತೆ, ಮತ್ತೆ ಬೇರೆ ಏನೋ ಒಂದು ಇದಿರುತ್ತೆ. ಈ ಒಂದು ಕಾರಣದಿಂದ, ಈ ಒಳ ಮೀಸಲಾತಿ ಅನ್ನೋ ಒಂದು ಕಾರಣದಿಂದ ಎಲ್ಲವೂ ಸ್ಥಗಿತವಾಗಿದೆ. ಯಾಕೆ ಇದು ಇವ್ರಿಗೆ ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇಲ್ವಾ ಇವ್ರಿಗೆಲ್ಲ ಇದೆಲ್ಲ? ಇದನ್ನ ನಾವು ಜಾರಿ ತರಬೇಕಂತಂದ್ರೆ ಎಷ್ಟು ದಿನ ಬೇಕಾಗುತ್ತೆ? ಈಗ ನೋಡಿ, ನಾನು ಒಬ್ಬ SC, ನನ್ನ ಮನೆಗೆ ಬಂದು ಕೇಳಿಲ್ಲ ನೀನು ಏನು ಕೆಲಸ ಮಾಡ್ತಾ ಇದ್ದೀಯಾ, ನೀನು ಎಡಗೈಗೆ ಬರ್ತೀಯಾ ಬಲಗೈಗೆ ಬರ್ತೀಯಾ, ತಗೊಂಬನ್ನಿ ಡಾಟಾ. ನಾನು ಆಸ್ ಎ MLA ಕ್ಯಾಂಡಿಡೇಟ್ ನನ್ನ ಮನೆಗೆ ಬಂದಿಲ್ಲ, ಇಲ್ಲಿ ಸಮೀಕ್ಷೆ ನಡೆದಿದೆ ಅಂತಾರೆ. ಇದ್ರಲ್ಲಿ ದೋಖ ಆಗಿದೆ. ನನ್ನ ಮನೆಗೆ ಬಂದಿಲ್ಲ, ನನ್ನ ಯಾರು ಕೇಳಿಲ್ಲ, ನನ್ನ ಮಗ ನನ್ನ ಹೆಂಡತಿನ ಕೇಳಿಲ್ಲ, ನಮ್ಮ ಅಣ್ಣನ ಕೇಳಿಲ್ಲ, ನನ್ನ ತಮ್ಮನ ಕೇಳಿಲ್ಲ, ನಾವೆಲ್ಲ SC ಕುಟುಂಬನೇ. ಮತ್ತೆ ಎಲ್ಲಾಗಿದೆ ಸಮೀಕ್ಷೆ? ಎಲ್ಲಾಗಿದೆ ಸಮೀಕ್ಷೆ? ಇದು ಸಾವಿರಾರು ಪುಟಗಳೆಲ್ಲ ಸಮೀಕ್ಷೆ ಕೊಟ್ಬಿಟ್ಟಿದ್ದಾರೆ ಅಂತಾರಲ್ಲ. ಈ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಂದು ಸಮೀಕ್ಷೆ ಆಗಿಲ್ಲ. ಅಂದ್ರೆ ಎಲ್ಲಾ ಸಮೀಕ್ಷೆಗಳು 100% ಆಗ್ಬೇಕು ಅಂತ ನಿರೀಕ್ಷೆ ಮಾಡೋದು ಸರಿಯಾಗುತ್ತಾ? ಖಂಡಿತವಾಗ್ಲೂ ಅಲ್ವಾ? ಈಗ ನಾನು ಫಾರ್ ಎಕ್ಸಾಂಪಲ್ ನಾನೊಂದು ಮಾಸ್ಟರ್ ಡಿಗ್ರಿನೋ ಏನೋ ಒಂದು IAS IPS ಅಂತ ಆಸೆ ಇಟ್ಕೊಂಡಿರ್ತೀನಿ. ನನ್ನ ಸಮೀಕ್ಷೆಗೆ ತಗೊಂಡಿಲ್ಲ ಅಂದ್ರೆ ನಾನು ಅದು ಕ್ಯಾಟಗರಿಗೆ ಹೋಗೋದೇ ಇಲ್ವಲ್ಲ. ಒಬ್ಬ ವಂಚಿತ ಆದ್ರೂ ಅದರಿಂದ ಅದೇ ಕಾನೂನು ಅದೇ ಅಲ್ವಾ ಹೇಳೋದು. 100 ಜನ ತಪ್ಪು ಮಾಡಿರೋರು ತಪ್ಪಿಸ್ಕೊಂಡ್ರು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು. ಆ ಒಂದು ಸ್ಟ್ಯಾಂಡ್ ಅಲ್ಲಿ ಎಲ್ಲರೂ ಸಮೀಕ್ಷೆ ಆಗ್ಬೇಕಲ್ವಾ? ಎಷ್ಟೋ ಕೋಟಿಗಳು ಖರ್ಚು ಮಾಡಿದ್ದಾರೆ ಸಮೀಕ್ಷೆಗೋಸ್ಕರ, ಎಷ್ಟೋ ವರ್ಷಗಳು ಇದು ಮಾಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದಾರಲ್ಲ. 160 ಕೋಟಿ ಖರ್ಚು ಮಾಡಿದ್ದಾರೆ ಅಂದಾಜು ಈ ಸಮೀಕ್ಷೆಗೋಸ್ಕರ. ಆದ್ರೆ ಇವತ್ತು ನಂದೇ ಸಮೀಕ್ಷೆ ನಡೆದಿಲ್ಲ. ನಾನು ಜೀವಂತ ಸಾಕ್ಷಿ ಇಲ್ಲಿ ಇದ್ದೀನಿ, ನನ್ನ ಸಮೀಕ್ಷೆ ನಡೆದಿಲ್ಲ. ಯಾಕೆ ನಡೆದಿಲ್ಲ? ನಾನು ಯಾರನ್ನ ಕೇಳಬೇಕು? ಸರ್ಕಾರನ ಕೇಳಬೇಕಾ? ಅಧಿಕಾರಿನ ಕೇಳಬೇಕಾ? ನಾಗಮೋಹನ್ ದಾಸ್ ಅವ್ರನ್ನ ಕೇಳಬೇಕಾ? ಯಾರನ್ನ ಕೇಳಬೇಕು ಹೇಳಿ ನೋಡೋಣ. ನಾವ್ ಇಲ್ಲಿ ಬಂದು ಬಾಯ್ ಬಿಡ್ಕೋಬೇಕಷ್ಟೇ. ಅವ್ರು ಮಾಡೋದು ಮಾಡ್ತಾ ಇರ್ತಾರೆ, ಅವ್ರು ಲೂಟ್ ಮಾಡೋದು ಮಾಡ್ತಾನೆ ಇರ್ತಾರೆ. ಆದ್ರೆ ಇವತ್ತು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಬುಡಕಟ್ಟು ಜನ, ಅಲೆಮಾರಿ ಜನ, SCಗಳು ಎಡಗೈ ಬಲಗೈ ಯಾರಿಗಾದ ಎಲ್ಲರಿಗೂ ಸಮಾನತೆ ಬರಬೇಕು ಅಂತಂದ್ರೆ ಇದು ಜಾರಿಗೆ ಬರಲೇಬೇಕು. ಗೊತ್ತಾಯ್ತು ನನಗೆ ಮುನೇಶ್ ಅವರೇ. ರಾಜಕೀಯವಾಗಿ ಇದನ್ನ ನಾನು ನೋಡ್ಲಾರೆ, ಬಟ್ ಸ್ಟಿಲ್ ಸಹಜವಾಗಿ ಒಂದು ಕಂಪ್ಯಾರಿಸನ್ ಆ ಸಮುದಾಯಕ್ಕೆ ಸೇರಿರೋಗಿ ಬರುತ್ತೆ. ಈ BJP ಅವರು ತಲೆ ಕೆಡಿಸ್ಕೊಂಡಿಲ್ಲ, JDS ಅವರು ತಲೆ ಕೆಡಿಸ್ಕೊಂಡಿಲ್ಲ, ಕಡೆ ಪಕ್ಷ ಈ ಕಾಂಗ್ರೆಸ್ನವರು ಇದ್ರ ಬಗ್ಗೆ ಗಮನ ಹರಿಸ್ತಿದ್ದಾರೆ ಅಂತ ನೀವು ಸಮಾಧಾನ ಪಡ್ಕೊಳ್ತೀರಾ? ಈ ಒಳ ಮೀಸಲಾತಿ ಇಷ್ಟು ವರ್ಷ ತಗೊಂಡ್ರಲ್ಲ ಅಂತ ಬೇಸರ ವ್ಯಕ್ತಪಡಿಸ್ತೀರಾ? ಖಂಡಿತವಾಗ್ಲೂ ನಾನು ಇಷ್ಟು ವರ್ಷ ತಗೊಂಡ್ರಲ್ಲ ಅಂತ ಬೇಸರನೇ ಪಡಿಸ್ತೀನಿ. ಯಾಕಂದ್ರೆ ಈಗ ಹೇಳ್ಬಿಟ್ಟೆ, ನಾನು ಆಲ್ರೆಡಿ ಕ್ಲಿಯರ್ ಆಗಿ ಹೇಳ್ಬಿಟ್ಟೆ, ವಿದ್ಯಾರ್ಥಿಗಳಿಗೆ ಎಷ್ಟು ಮೋಸ ಆಗ್ತಿದೆ, ಉದ್ಯೋಗಸ್ಥರಿಗೆ ಎಷ್ಟು ಮೋಸ ಆಗ್ತಿದೆ. ಅದೇ ಈಗ ಇನ್ನು ಎಷ್ಟು ವರ್ಷ ಕಾಯ್ಬೇಕು? ಇದನ್ನ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾನೆ ಇದ್ರೆ ಇನ್ನೆಷ್ಟಂತ ಪೋಸ್ಟ್ಪೋನ್ ಮಾಡ್ತಾರೆ ಇವರು? ಅದಕ್ಕೊಂದು ಟೈಮ್ ಲಿಮಿಟ್ ಬೇಡವಾ? ಮತ್ತೆ ಆ ಸಮೀಕ್ಷೆ ಕರೆಕ್ಟ್ ಆಗಿ ಆಗಿದೆ. ರೈಟ್. ಅಲ್ಲಿ ಈಗ ನೋಡಿ, H.C. ಮಹದೇವಪ್ಪನವರು, Dr. G. ಪರಮೇಶ್ವರ್ ಅವರು ವಿರೋಧ ಅಂದ್ರೆ ಯಾವ ಕಾರಣಕ್ಕೆ ವಿರೋಧಿಸ್ತಿದ್ದಾರೆ? ಎಡಗೈ ಬಲಗೈ ಅನ್ನೋ ಕಾರಣಕ್ಕೆ ವಿರೋಧಿಸ್ತಾ ಇದ್ದಾರೆ. ಇವರಲ್ಲೇ ಒಗ್ಗಟ್ಟಿಲ್ಲ, ಮತ್ತೆ ಇವರು ರಾಜಕಾರಣದಲ್ಲಿ ಸ್ಪಷ್ಟತೆ ಇಲ್ಲ. ಇನ್ನೊಂದು ವರ್ಷ ಲ್ಯಾಗ್. ಇದು ಒಂದು ಏನು ಈ ಜೇನುಗೂಡಕ್ಕೆ ಕಲ್ಲು ಹೊಡೆದಂಗೆ ಈ ತರೋದು ಮತ್ತೆ ಬಿಡೋದು, ಇದನ್ನ ಹಂಗೆ ಡ್ರಾಗ್ ಮಾಡ್ಕೊಂಡು ಹೋದ್ರೆ ಇವರು ಅವಧಿ ಮುಗಿಯುತ್ತೆ. ಮತ್ತೆ ನೆಕ್ಸ್ಟ್ ಬರ್ತಾರೋ ಇಲ್ಲ, ಅಟ್ಲೀಸ್ಟ್ ಆ ಎಲೆಕ್ಷನ್ ವರ್ಗು ಸಮತೋಲನತೆ ಕಾಪಾಡ್ಕೊಂಡು ಹೋಗ್ತಾರ. ಅದಕ್ಕೋಸ್ಕರ ಇದು ಇಟ್ಸ್ ಎ ಪೊಲಿಟಿಕಲ್ ರಿಯಲ್ ಡ್ರಾಮಾ ಇದಷ್ಟೇ. ಹಿಂಗ್ ಬಿಟ್ರೆ ಇನ್ನೇನು ಇಲ್ಲ. ಇವ್ರು ಜಾರಿಗೂ ತರಲ್ಲ, ಏನು ಸಮುದಾಯಗಳಿಗೆ ಈ ಡ್ರಾಮಾ ಅರ್ಥ ಆಗಿದೆಯಾ? ಖಂಡಿತವಾಗಿ ಈಗ ಏನು ಗೊತ್ತಾಗ್ತದೆ. ದೊಡ್ಡ ಮ್ಯಾಂಡೇಟ್ ಕೊಟ್ಟಿದ್ದೀರಿ. ಈಗ ನಾನು ಹೇಳೋದಂತಂದ್ರೆ, ಈ ಒಂದು ಸಮೀಕ್ಷೆಯ ನಾಟಕ ಜನಗಳಿಗೆ ಅರ್ಥ ಆಗುತ್ತೆ. ಬಟ್ ಇವರು ಆ ಟೈಮ್ಗೆ ಏನೇನು ಓಲೈಸ್ಬೇಕು, ಅವ್ರ ಮ್ಯಾನಿಫೆಸ್ಟೋ ತಗೊಳ್ಳಿ, ಎಷ್ಟನ್ನು ಕ್ಲಿಯರ್ ಮಾಡಿದ್ದಾರೆ ಅಂತ ನೋಡ್ಸಕ್ ಹೇಳಿ. ನಾನು ಕೇಳೋದು 65 ವರ್ಷ ಆಡಳಿತ ನಡೆಸಿರ್ಬೋದು ಭಾರತ ಅಂತ ಕಾಂಗ್ರೆಸ್ ಅಲ್ವಾ? ನೀವು ಅದು ಹೆಂಗ್ ನಂಬಿಟ್ಟು ಈ ಸತಿ ಕಾಂಗ್ರೆಸ್ಗೆ ವೋಟ್ ಹಾಕ್ಬಿಟ್ರಿ? ಯಾರು ಈಗ ನೋಡಿ, ಓಲೈಕೆ ಕಡಿಮೆ ವರ್ಷದಲ್ಲಾಗಿದ್ದು 65 ವರ್ಷ ಆಡಳಿತ ನೋಡಿದ್ಮೇಲೆ ನಿಮ್ಗೆ ಅದಂಗ್ ನಂಬಿಕೆ ಬಂದ್ಬಿಡ್ತು ಈ ಸತಿ ಇವೆಲ್ಲ ಜಾರಿ ಆಗ್ಬಿಡ್ತವೆ ಅಂತ? ಅಂದಾಜು 40 ವರ್ಷದ ಹೋರಾಟ ಅಲ್ವಾ ಇದು? ಖಂಡಿತವಾಗ್ಲೂ ಇದು 40 ವರ್ಷ ಹೋರಾಟನೇ, ಆದ್ರೆ 60 ವರ್ಷದ ಹೋರಾಟನೇ. ಬಟ್ ಏನಾಯ್ತು, ಇವರು ಜನಗಳಿಗೆ ಇಲ್ದೇ ಇರೋ ಆಸೆಗಳು ಹುಡ್ಸ್ಬಿಟ್ರು. ಗಂಡ್ಸ ಹತ್ರ ಕಿತ್ಕೊಂಡು ಹೆಂಗಸರಿಗೆ ಬಸ್ ಫ್ರೀ ಮಾಡಿದ್ರು. ಗಂಡ್ಸ ಹತ್ರ ಎಕ್ಸ್ಟ್ರಾ ಚಾರ್ಜ್ ತಗೊಂಡ್ರು, ಹೆಂಗಸರಿಗೆ ಬಸ್ ಫ್ರೀ ಮಾಡಿದ್ರು. ಯುವಕರಿಗೆ ಉದ್ಯೋಗ ಕೊಡಲ್ಲ, ನೀನು ಸೋಂಬೇರಿ ಆಗಂತ ಒಂದ್ ಸ್ವಲ್ಪ ಕಾಸು ಕೊಟ್ರು. ಇದರಿಂದ ಏನಾಯ್ತು, ಉದ್ಯೋಗ ಸೃಷ್ಟಿ ಮಾಡ್ರಿ, ಅವ್ರು ದುಡ್ಕೊಂಡು ತಿಂತಾನೆ, ನೀನೇನ್ರಿ ಅವ್ನ್ ಕಾಸು ಕೊಡ್ಬೇಕು? ಸ್ಟೈಪಂಡ್ ಅಂತ 2000 3000 ಏನೋ ಯುವಶಕ್ತಿನಂತೆ ಏನ್ ನೀವು ಕಾಸು ಕೊಡ್ತೀರಾ? ಹೌದು, ಉದ್ಯೋಗ ಕೊಡ್ತೀನಿ ಅಂದ್ರಲ್ಲ. ಈ ಒಳ ಮೀಸಲಾತಿ ಜಾರಿಗೆ ತನ್ನಿ, ಎಷ್ಟೋ ಜನ ಬಡವ್ರ ಮಕ್ಕಳಿಗೆ ಮತ್ತೆ ಯಾರು SC ಕಮ್ಯುನಿಟಿಯವ್ರಿಗೆ ಕೆಲಸ ಸಿಗುತ್ತೆ. ಅದು ತಗೊಂಡ್ಬರ್ದೆ ನೀವು ಅಪಾಯಿಂಟ್ಮೆಂಟೇ ಮಾಡೋದಿಲ್ಲ, ಎಲ್ಲ ಕಾಂಟ್ರಾಕ್ಟ್ ಬೇಸ್ ತಗೊಳ್ತಾರೆ. ಕಾಂಟ್ರಾಕ್ಟ್ ಬೇಸ್ ತಗೊಂಡ್ರೆ ಯಾರು ನಿಮ್ಮನ್ನ ಪ್ರೊಟೆಸ್ಟ್ ಮಾಡಲ್ಲ. 11 ತಿಂಗಳಿಗೆ ಮತ್ತೆ ಕಾಂಟ್ರಾಕ್ಟ್ ರಿನ್ಯೂವಲ್ ಆಗುತ್ತೆ, ಶಫಲ್ ಆಗುತ್ತೆ. ಆ ಒಂದು ಬೇಸ್ ಮೇಲೆ ಏನ್ ಮಾಡ್ತಾರೆ, ಇವ್ರು ಎಲ್ಲ ಎಂಪ್ಲಾಯ್ಸ್ನು ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೋತಾರೆ. ಮತ್ತೆ ಅವ್ರಿಗೇನು ನೀವು ಸರ್ಕಾರದಿಂದ ಏನೇನು ಹೋಗ್ಬೇಕು ಅದು ಯಾವುದು ಕೊಡೋದಿಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಅವ್ರಿಗೆ. ಸೊ ಹಾಗಾಗಿ ಏನಾಗುತ್ತೆ, ಇವರು ಇದನ್ನ ಹಂಗೆ ಡ್ರಾಗ್ ಮಾಡ್ಕೊಂಡು ಹೋಗಿ ಎಲೆಕ್ಷನ್ ವರೆಗೂ ತಳ್ತಾರೆ. ಮತ್ತೆ ಮ್ಯಾನಿಫೆಸ್ಟೋದಲ್ಲಿ ಹೇಳ್ತಾರೆ
ಮತ್ತೆ ನಾವು ತಗೊಬರ್ತೀವಿ, ಒಳ ಮೀಸಲಾತಿ ಜಾರಿಗೆ ತರ್ತೀವಿ ಅಂತ ಮತ್ತೆ ಹೇಳ್ತಾರೆ ಅಷ್ಟೇ. ಮತ್ತೆ ನಂಬ್ತೀರ ನೀವು? ಮತ್ತೆ ಜನ ಆಗ್ತಾರೆ ಅಷ್ಟೇ, ಏನ್ ಮಾಡಕ್ಕಾಗಲ್ಲ. ರೈಟ್. ಇದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ನಾಗೇಂದ್ರ ಅವರಿದ್ದಾರೆ. ನಮಸ್ಕಾರ ನಾಗೇಂದ್ರ ಅವರೇ. ನಾಗೇಂದ್ರ ಅವರೇ, ಸಿದ್ದರಾಮಯ್ಯನವ್ರ ಮೇಲೆ ಬಹಳ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ದಲಿತ ಸಮುದಾಯದವರು. ಒಳ ಮೀಸಲಾತಿ ಈ ಬಾರಿ ಜಾರಿ ಆಗುತ್ತೆ, ಇವರ ಅವಧಿಯಲ್ಲೇ ಜಾರಿ ಆಗುತ್ತೆ ಅನ್ನೋ ನಿರೀಕ್ಷೆ ಇಟ್ಕೋಬೋದಾ? ನೋಡಿ, ಇವತ್ತು ಸಿದ್ದರಾಮಯ್ಯ ಅವ್ರ ಮನಸ್ಸಲ್ಲಿ ಇದನ್ನು ಮಾಡಬೇಕನ್ನೋ ಒಂದು ಇಚ್ಛೆನೇ ಇಲ್ಲ. ಮೊನ್ನೆ ರಾಹುಲ್ ಗಾಂಧಿದು ಒಂದು ಕಾರ್ಯಕ್ರಮ ಆಗಬೇಕಾಗಿತ್ತು. ನಿನ್ನೆ ಅವರೊಂದು ಅಕ್ರಮ ಮತದಾರ ಪಟ್ಟಿದೊಂದು ಲಾಂಚ್ ಮಾಡಬೇಕಾಗಿತ್ತು. ರಾಹುಲ್ ಗಾಂಧಿ ಅವ್ರು ಬಂದಿದ್ದರು. ಅದಕ್ಕೆ ರಾಜ್ಯದಲ್ಲಿ ಯಾವುದೇ ಥರ ಹೋರಾಟಗಳಾಗಬಾರ್ದು, ದಲಿತರು ಹೋರಾಟಗಳಾಗಬಾರ್ದು, ಮತ್ತು ಏನು ಸಾರಿಗೆ ಟ್ರಾನ್ಸ್ಪೋರ್ಟ್ ಅವ್ರದ್ದು ಸಾರಿಗೆ ಸಂಸ್ಥೆಗಳು ಹೋರಾಟ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಒಳ ಮೀಸಾಲ ಈ ಸಾರಿಗೆ ಸಂಸ್ಥೆಯವ್ರನ್ನ ತರಾತುರಿಯಲ್ಲಿ ಕರೆದು ಅವ್ರನ್ನ ಸಂಧಾನ ಮಾಡಿದ್ದಾರೆ. ಅದು ಇನ್ನೂ ಉರಿತಾರೆ ಬೆಂಕಿ. ಈ ಒಳ ಮೀಸಲಾತಿ ವಿಚಾರದಲ್ಲಿ ದಲಿತರನ್ನು ಅಷ್ಟೇ ಕೂಡಲೇ ನಾಗಮಂಗಲ ಸರ್ ಕಡೆಯಿಂದ ಏನು ಮಾಡಿದ್ರು, ಮೊನ್ನೆ ಅವರು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಇದು 27,24,768 ಕುಟುಂಬಗಳದ್ದು ಸಮೀಕ್ಷೆ ಮಾಡಿದರು. ಅದೇ ರೀತಿ 1,07,01,982 ಜನರು ಸಮೀಕ್ಷೆ ಮಾಡಿ ವರದಿ ತರಿಸ್ಕೊಂಡಿದ್ರು. ಸಮೀಕ್ಷೆ ದತ್ತಾಂಶ ಅನುಬಂಧಗಳು ಒಟ್ಟು 1,766 ಪುಟಗಳನ್ನ ಪ್ಲಸ್ 6 ಪ್ರಬಂಧಗಳನ್ನ ಶಿಫಾರಸು ಮಾಡಿದರು. ಅದನ್ನು ತರಾತುರಿಯಲ್ಲಿ ತರಿಸ್ಕೊಂಡು ಆ ಒಂದು ಏನು ರಾಹುಲ್ ಗಾಂಧಿ ಅವ್ರ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಬೇಕಾಯ್ತು, ಅದನ್ನೇ ಪರಿಪೂರ್ಣ ಮಾಡ್ಕೊಂಡ್ರು. ಅದನ್ನು ಮಾಡೋಕ್ಕೋಸ್ಕರನೇ ಅವ್ರು ಅದನ್ನ ತರಿಸ್ಕೊಂಡು ಹಿಂದಿನ ದಿನ ತರಿಸ್ಕೊಂಡು 7ನೇ ತಾರೀಕು ಮಾಡ್ಬಿಡ್ತೀವಿ ಅಂತೇಳಿ ನೆನ್ನೆ ಕಾರ್ಯಕ್ರಮ ಮಾಡ್ಕೊಂಡ್ರು. ಇವತ್ತು ಏನಾದರೂ ಈ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನಾದರೂ ಮಾಡಬೇಕು ಅನ್ನೋ ಇಚ್ಛೆ ಇದ್ದಿದ್ರೆ ಖಂಡಿತ ಮಾಡ್ತಾಯಿದ್ರು. ಕಾಂತರಾಜ್ ವರದಿನ ತಿರಸ್ಕರಣೆ ಮಾಡ್ತಾ ಇರಲಿಲ್ಲ. JDS ಅವರು ಮಾಡಲಿಲ್ಲ, BJP ಅವರು ಮಾಡಿಲ್ಲ, ನಾವು ಈಗ 2014 ಪರಿಪೂರ್ಣವಾಗಿ 5 ವರ್ಷ ಇದ್ದಿತ್ತು ಕಾಂಗ್ರೆಸ್ ಸರ್ಕಾರನೇ. ಆಗಿಂದಾನೇ ಇವರು ಹೋರಾಟಗಳು ಸ್ಟಾರ್ಟ್ ಆಗಿದ್ದು. ಇವರೇ ಹೇಳಿ ಒಳ ಮೀಸಲಾತಿ ಮಾಡ್ತೀವಿ ಅಂತ ಜನನ ಭರವಸೆ ಮಾಡಿತವ್ರೆ. 2023 ಪ್ರಣಾಳಿಕೆಯಲ್ಲಿ ಮೊದಲು ಪ್ರಣಾಳಿಕೆಯಲ್ಲಿ ನಾವು ಬಂದಿದ್ದ ತಕ್ಷಣ ಒಳ ಮೀಸಲಾತಿನ ನಾವು ಇದನ್ನು ಅನುಷ್ಠಾನಕ್ಕೆ ತರ್ತೀವಿ ಅಂತೇಳಿ ಪ್ರಚಾರಗಳು ಮಾಡ್ಕೊಂಡು ಇಡೀ ರಾಜ್ಯದಲ್ಲಿ ದಲಿತರನ್ನ ಒಂದು ಒಕ್ಕೂಟ ಮಾಡಿ ಒಳ ಮೀಸಲಾತಿ ತರೋದೇ ನಮ್ಮ ಮೊದಲ ಧ್ಯೇಯ ಅಂತ ಹೇಳ್ದಂಥ ಸಿದ್ದರಾಮಯ್ಯವರು ಇವತ್ತವರೆಗೂ ವರದಿ ತರ್ಸ್ಕೊಂತಾನೆ ಇದ್ದಾರೆ ಹೊರತು ಆ ವರದಿನ ಅನುಷ್ಠಾನಕ್ಕೆ ತರಕ್ಕೆ ಬಿಡ್ತಾ ಇಲ್ಲ. ಅಂದರೆ ನಾನು ಬಿಡ್ತೀನಿ ಜನ ಎದ್ದು ಹೋರಾಟ ಮಾಡಿದಾಗ ಇವ್ರು ಯಾವ ರೀತಿ ಹೋರಾಟ ಮಾಡ್ತಾರೆ? ಅನುಷ್ಠಾನಕ್ಕೆ ತರಹಂಗೆ ಮಾಡಬೇಕಾದವ್ರು ಯಾರು ಗೊತ್ತಾ? ಏನ್ ಮಾಡ್ತಿದ್ದೀರಿ? ಅದನ್ನ ಹೋರಾಟ ಮಾಡ್ತಾ ಇದೀವಿ, ನಾವು ಹೇಳ್ತಾ ಇದೀವಿ, ಸಮೀಕ್ಷೆಗಳು ಮಾಡ್ತಾ ಇದೀವಿ. ಸಮೀಕ್ಷೆ ಪ್ರಕಾರ ನನಗೆ ಬಿಜೆಪಿಯವರು ಸ್ಟೇಟ್ಮೆಂಟ್ ಕೊಡೋದು ನೋಡಿದ್ರೆ, ನೀವು JDSನವ್ರು ಸ್ಟೇಟ್ಮೆಂಟ್ ಕೊಡೋದು ನೋಡಿದ್ರೆ ನಾಳೆ ಬೆಳಗ್ಗೆ ಆದ್ರೆ ಮೀಸಲಾತಿ ಜಾರಿ ಆಗುತ್ತೆ. ಮೈಕ್ ಎದುರುಗಡೆ ಘೋಷಣೆಗಳಲ್ಲಿ ಎಲ್ಲಿ ನೀವು ಆ ಬದ್ಧತೆ ಅನ್ನೋದು ಕಾಂಗ್ರೆಸ್ ಪಕ್ಷದಲ್ಲೇ 2 ದಿವಸ 2 ಗಂಟೆಗಲ್ಲ ಹೋರಾಟಗಳು ನಿರಂತರವಾಗಿ ಆಗಬೇಕು. ಹೆಂಗ ನಿಂತ್ಕೊಂಡಿದ್ದೀರಿ ದಲಿತ ಸಂಘಟನೆಗಳ ಜೊತೆ ನೀವು? ಕಾಂಗ್ರೆಸ್ ಪಕ್ಷದಲ್ಲೇ ಮಹಾನಾಯಕರುಗಳಿದ್ದಾರೆ. ಇವತ್ತು ಅಲ್ಲಿನ ಒಳಗಿನ ಕಿತ್ತಾಟಗಳೇ ಸ್ಟಾರ್ಟ್ ಆಗೋಗಿದೆ. ಎಡಬಲ ಅನ್ನೋ ಒಂದು ಮಾತೇ ಕೇಳ್ತಿಲ್ಲ, ಆ ಮಾತು ಕೇಳ್ತಾ ಇಲ್ಲ. ಅಲ್ಲಿರೋಂಥ ಕಾಂಗ್ರೆಸ್ ಅಲ್ಲಿರುವಂಥ ದಲಿತ ಪರ ನಾಯಕರುಗಳು ಇದ್ರ ಬಗ್ಗೆ ಯಾವುದೇ ಚಕಾರ ಎತ್ತಲ್ಲ. ಇತ್ತು ಮೌನಕ್ಕೆಲ್ಲ ಶರಣಾಗ್ತಾ ಇದ್ದಾರೆ. ಇವತ್ತು ದಲಿತರು ಹೋರಾಟ ಬೀದಿಯಲ್ಲಿ ತಲೆ ಬೋಳ್ಸ್ಕೊಂಡು ಅರೆಬತ್ತಲೆಗಳು ಮಾಡ್ಕೊಂಡು ರಾಜ್ಯದಲ್ಲಿ ದಂಗೆ ಎದ್ದೇಳ್ತಾ ಇದೆ. ಇವತ್ತು ನಾವು ನೋಡ್ತಾ ಇದ್ದೀವಿ. ಆ ಒಂದು ವಿಚಾರ ಬಂದಾಗ ಸಿದ್ದರಾಮಯ್ಯ ಎಚ್ಚೆತ್ಕ ಮಾಡ್ಕೊಂಡು ವರದಿ ತರಿಸ್ಕೊಂಡಿದ್ದೀನಿ, ನಾನು ಇವನು ಮಾಡೇ ಮಾಡ್ತೀನಿ ಅಂತ ಹೇಳಕ್ ಹೋಗ್ತಾರೆ. ಇವತ್ತು ಸಮಾನ ಬಾಳು ಸಮಾನ ಪಾಲು ಅಂತ ನೋಡೋಕೆ ಹೋದ್ರೆ ಈಗ ನೆರೆಹೊರೆ ರಾಜ್ಯಗಳಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳು ಆಗಿದ್ದಾವೆ. ಇದೇ ಒಂದು ಮೀಸಲಾತಿ ಹೋರಾಟಗಳಲ್ಲಿ ನೀವು ನೋಡ್ಬೋದು, ತಮಿಳುನಾಡಲ್ಲಿ 69% ಇವತ್ತು ಅನುದಾನ ಅನುಷ್ಠಾನ ಮಾಡಿದ್ದಾರೆ, 69%. ಅದೇ ರೀತಿ ಮಹಾರಾಷ್ಟ್ರದಲ್ಲಿ 63% ಅನುಷ್ಠಾನ ಮಾಡಿದ್ದಾರೆ. ಅದೇ ರೀತಿ ಛತ್ತೀಸ್ಗಢದಲ್ಲಿ 77% ಅನುಷ್ಠಾನ ಮಾಡಿದ್ದಾರೆ. ಅದೇ ರೀತಿ ಜಾರ್ಖಂಡಲ್ಲಿ 79% ಮಾಡಿದ್ದಾರೆ. ಇಲ್ಲಿ ಇಷ್ಟು ಮಾಡಿದ್ದಾರೆ. ಇವತ್ತು ರಾಜ್ಯದಲ್ಲಿ SC STಗೆ 17% ಮಾಡಿದ್ದಾರೆ. ಅದೇ ರೀತಿ STಗೆ 7% ಮಾಡಿದ್ದಾರೆ. OBCಗೆ ಸೆಂಟ್ರಲ್ ಗೌರ್ಮೆಂಟಿಂದ 22% 32% ಮಾಡಿದ್ದಾರೆ. ಆದರೆ ಇವತ್ತು 50%ಗೆ ಲಿಮಿಟ್ ಮಾಡಿ ಇವತ್ತು ಎಲ್ಲರನ್ನೂ ಕೂಡ ಕತ್ಲೆಯಲ್ಲಿಟ್ಟು ಯಾವುದೇ ಅಭಿವೃದ್ಧಿಗಳು ಮಾಡದೆ ಆ ದಲಿತ ಸಮುದಾಯಗಳನ್ನ ಇವತ್ತು ಕಡೆಯಾಗಿ ನೋಡ್ತಾ ಇದ್ದಾರೆ. ಇವತ್ತು ಅವರು ಕೂಗು ರಾಜ್ಯದಲ್ಲಿ ಒಂದೇ. ಇವತ್ತು ಅವರು ಏಜ್ ಬಾರ್ಗಳಾಗ್ತಾ ಇದ್ದಾವೆ. ಇವತ್ತು ಅವರು ಸರ್ಕಾರಿ ಉದ್ಯೋಗಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಎಲ್ಲರೂ ಕನಸು ಬಿತ್ತು PhDಗಳು ಮಾಡಿದ್ದಾರೆ, IASಗಳು ಮಾಡಬೇಕಂತ ಟ್ರೈನಿಂಗ್ ಮಾಡಿದ್ದಾರೆ, KS ಟ್ರೈನಿಂಗ್ ಹೋಗಿದ್ದಾರೆ, ಮತ್ತೆ ಪೋಸ್ಟ್ ಗ್ರಾಜುಯೇಟೆಡ್ ಡಿಗ್ರಿಗಳು ಮಾಡ್ಕೊಂಡಿದ್ದಾರೆ. ಉದ್ಯೋಗಕ್ಕೋಸ್ಕರ ಇವರು ಹೋರಾಟಗಳು ಮಾಡ್ತಾ ಇದ್ರೆ ಸರ್ಕಾರದವರು ಇದನ್ನು ವಿಳಂಬ ಮಾಡಿದಷ್ಟು ಏಜ್ ಬಾರ್ ಆಗ್ತಾ ಹೋಗ್ತಾ ಇರ್ತಾರೆ ಸಮುದಾಯಕ್ಕೆ. ನೋಡಿ, ನೀವು ಹೇಳಿದ ಎಷ್ಟು ಸತ್ಯ ಅಂದ್ರೆ, ಎಷ್ಟು ದೊಡ್ಡ ಮ್ಯಾಂಡೇಟ್ ಅನ್ನು ಪಡ್ಕೊಂಡು ಜನರ ವಿಶ್ವಾಸ ಗಳಿಸಿರುವಂಥ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ ಅಂತ ನೀವು ಅವ್ರನ್ನ ಪ್ರಶ್ನೆ ಮಾಡ್ತಿದ್ದೀರಿ. ಇದೇ ಕರ್ನಾಟಕದಲ್ಲಿ ಅಲೆಮಾರಿಗಳು ನೆನ್ನೆ ಹುಟ್ಟಲಿಲ್ಲ, 2 ವರ್ಷದ ಹಿಂದೆ ಹುಟ್ಟಿಲ್ಲ. 35 ವರ್ಷದ ಹೋರಾಟ ಇದು. ಆ 35 ವರ್ಷದಲ್ಲಿ JDSನವ್ರು ಮುಖ್ಯಮಂತ್ರಿ ಆಗಿದ್ದನ್ನು ಗಮನಿಸಿದ್ದೀನಿ. ಪರಿಪೂರ್ಣವಾಗಿ ಸರ್ಕಾರ ಬಂದಿಲ್ಲ ನೋಡಿ. ಪ್ರಾದೇಶಿಕ ಪಕ್ಷಕ್ಕೆ ಏನಾದ್ರು 5 ವರ್ಷ ಪರಿಪೂರ್ಣ ಕೊಟ್ಟಿದ್ದು ನೋಡಿ. ಪ್ರಾದೇಶಿಕ ಪಕ್ಷಕ್ಕೆ ರಾಜ್ಯದ ಜನ ಪರಿಪೂರ್ಣವಾಗಿ ಸಹಮತ ಕೊಟ್ಟಿದ್ದು, ಪರಿಪೂರ್ಣವಾಗಿ 5 ವರ್ಷ ಏನಾದ್ರು ನಮ್ಮ ಸರ್ಕಾರ ಇದ್ದಿದ್ರೆ ಖಂಡಿತ ಮೊಟ್ಟ ಮೊದಲು
ನಾವೇನು ನಡೆದಂತೆ ನೋಡಿದಂಗೆ ರೈತ ಸಾಲ ಮನ್ನಾ ಇದೊಂಥರ ಮಾಡೋದು blackmail ಅದೇ ಆಗುತ್ತೆ. ರೀತಿ ನಾವು ಈ Blackmail ಒಳ ಮಾಡ್ದಂಗೆ ಮೀಸಲಾತಿ ನೀವು ಮತ್ತೊಂದು ಕೊಡಿ ಬದಲು ನಾವು ಅವಕಾಶನ ಮಾಡ್ತಾ ಇದ್ವಿ. ನಾವು ಮಾಡ್ತೀವಿ ಅಂತ. ಅದನ್ನೇ ಇವ್ರು ಮಾಡಿದ್ದು. ಇದು ನ್ಯಾಷನಲ್ ಪಾರ್ಟಿ ಇವತ್ತು ಏನೇ ಅಂದ್ರೆ ಕೂಡ ಇವತ್ತು ರಾಹುಲ್ ಗಾಂಧಿ ಓಡ್ ಬರ್ತಾರೆ. ರಾಹುಲ್ ಗಾಂಧಿ ಈ ಕಾಳಜಿ ಹಾಕಿರ್ಲಿಲ್ಲ, ನೆನ್ನೆ ಒಳ ಮೀಸಲಾತಿ ಬಗ್ಗೆ ಒಂದು ಬಗ್ಗೆ ಮಾತಾಡಿಲ್ಲ. 11 ಜನ ಕ್ರಿಕೆಟ್ ಕ್ಲಬ್ ಅಲ್ಲಿ 11 ಜನ ಮಕ್ಕಳು ಸತ್ರ ಅದ್ರ ಬಗ್ಗೆ ಒಂದು ಸಂತಾಪ ಸೂಚನೆ ಮಾಡಿಲ್ಲ. ಇವತ್ತು ಒಳ ಮೀಸಲಾತಿ ಬಗ್ಗೆ ಇವತ್ತು ರಾಹುಲ್ ಗಾಂಧಿ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಿಲ್ಲ ಅವರು ಅಕ್ರಮ ಓಟ್ ಆಗಿದೆ ಅಂತ ಬಂದು ಇಲ್ಲಿ ಕಾಲಹರಣ ಮಾಡಿ 4500 ಜನ ಪೊಲೀಸ್ ಪ್ರೊಟೆಸ್ಟ್ ತಗೊಂಡ್ರು. ಮುಂಚೆ ವಿರೋಧ ಪಕ್ಷಗಳು ಏನ್ ಮಾಡ್ತಾ ಇದ್ದಾರೆ ನಮ್ಗೆ ಅನ್ಸಕ್ ದಿನನಿತ್ಯ ದಿನನಿತ್ಯ ಸಮೀಕ್ಷೆಗಳು ಪತ್ರಿಕೆ ನೋಡಿಬೋದು ಮಾತಾಡ್ತಾರೆ ಅಲ್ಲಿ ವಾಕಿಂಗ್ ಮಾಡ್ಬಿಟ್ರು ಅಂತ. ನೋಡಿ, ಇಲ್ಲ, ಸಮೀಕ್ಷೆಗಳು ನೋಡಿಬೋದು ಪತ್ರಿಕೆ ನಮ್ಮ ಸಮೀಕ್ಷೆಗಳಲ್ಲಿ ಪತ್ರಿಕೆ ದಿನನಿತ್ಯ ಇದೇ ಹೋರಾಟ ಇವತ್ತು ಆಡಳಿತ ಪಕ್ಷದಲ್ಲಿ ಕುತ್ಕೊಂಡು ಇವತ್ತು ಜನನ ಇವತ್ತು ಮೂಢರು ಮಾಡಿ ಇವತ್ತು ದಲಿತರನ್ನ ಇವತ್ತು ಬೆತ್ತಲೆ ಮಾಡಿ ಹೋರಾಟ ಮಾಡಿದ್ರು ಕೂಡ ಇವತ್ತು ಗಮನ ಹರಿದಂಗೆ ಇವತ್ತು ಏನು ಇವರು ಸಾಧನೆ ಸಮಾವೇಶಗಳು ಮಾಡ್ಕೊತಾ ಇದ್ದಾರೆ. ನಾಗೇಂದ್ರ ಅವರೇ, ಅವರ ಹೋರಾಟಕ್ಕೆ ಬಲಾನೇ ನೀವು ಈ ಆಡಳಿತ ಪಕ್ಷ ಕಿವಿಲ್ಲ ಅನ್ಕೊಳ್ಳಿ, ನೀವೇ ಬಲ. ನಿತ್ಯ ನಮ್ಮ ಹೋರಾಟ ಇದೆ, ನಿತ್ಯ ಹೋರಾಟ ಇದೆ, ಎಲ್ಲ ಸಹಕಾರ ಇದೆ, ಎಲ್ಲ ಸಹಕಾರ ಇದೆ. ದಲಿತ ನಾಯಕರು ಏನಿದ್ದಾರೆ ಇವತ್ತು ಎಲ್ಲ ಸಹಕಾರ ಇದೆ. ಬಿಜೆಪಿಯಿಂದ ಆಗಲಿ ಜೆಡಿಎಸ್ ಇದಾಗಲಿ ಕಂಪ್ನಿ ಸಹಕಾರ, ಈ ಒಳ ಮೀಸಲಾತಿಗೆ ಎಲ್ಲ ಸಹಕಾರ ಕೊಡ್ತಾ ಇದ್ದೀವಿ. ಹೋರಾಟ ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ ದಿನ ಪ್ರೆಸ್ ಮೀಟು ನೀವು ಸಮೀಕ್ಷೆಗಳು ಪತ್ರಿಕೆ ತೆಗೆದು ನೋಡಿದಾಗ ಪ್ರತಿಯೊಂದು ಪತ್ರಿಕೆಗಳ ಒಳ ಮೀಸಲಾತಿ ಬಗ್ಗೆ ಪರವಾಗಿ ನಿಂತಿದ್ದೀವಿ, ನಾವು ಮಾತಾಡ್ತಾ ಇದೀವಿ. ಆದ್ರೆ ದಪ್ಪ ಚರ್ಮ ಆಗಿರೋಂಥ ಕಾಂಗ್ರೆಸ್ ಇದು ಈ ಒಂದು ಕೂಗು 35 ವರ್ಷದಿಂದ ಕೂಗ್ತಾರೆ ರಾಜ್ಯದಲ್ಲಿ. ಈಗ ಮಾಡ್ತೀನಿ ಆಗ ಮಾಡ್ತೀನಿ ಈಗ ಮಾಡ್ತೀನಿ ಅಂತೇಳಿ ಜನನ ದಿಕ್ ತಪ್ಪಿಸ್ಕೊಂಡು ಅವರು ಸಾಧನಾ ಸಮಾವೇಶಗಳು, ಅವ್ರ ಭ್ರಷ್ಟಾಚಾರಗಳು, ಅವರು ಕುರ್ಚಿ ಸಿಎಂ ಕುರ್ಚಿಗಳು ಉಳಿಸ್ಕೊಳ್ಳೋದು, ಇಲ್ಲಿ ಸೂಪರ್ ಸಿಎಂ ಬಂದು ಆಡಳಿಕೆ ಆಗ್ತಾ ಇದೆ. ಇಲ್ಲಿರೋ ಸಿಎಂ ಡಿ ಸಿಎಂ ಇವತ್ತು ಬಾಗಿಲು ಕಾಯ್ತಾ ಇದ್ದಾರೆ ಕೇಂದ್ರ ಸರ್ಕಾರದಲ್ಲಿ. ಇಂಥ ಒಂದು ಉದ್ಭವ ಆಗಿದೆ ಇವತ್ತು ರಾಜ್ಯದಲ್ಲಿ. ಅನಾಗರಿಕವಾದ ಒಂದು ಸರ್ಕಾರ ನಡೀತಾ ಇದೆ ಅಂತ ಹೇಳ್ತು ಜನರ ಒಂದು ದೊಡ್ಡ ಕೂಗಾಗಿದೆ. ನೋಡಿ, ಸಮಾನ ಪಾಲು ಸಮಾನ ಬಾಲು ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೆ ಬೇಕಾಗಿರೋದು. ಈಗಲಾದ್ರೂ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡು ಇವತ್ತು ಎಲ್ಲಾ ರಾಜ್ಯದಲ್ಲಿ ಆಗ್ತದೆ, ಈ ರಾಜ್ಯದಲ್ಲಿ ಯಾಕಾಗಬಾರ್ದು? ಇವತ್ತು 50% ಲಿಮಿಟ್ ಮಾಡಿದಾರಲ್ಲ, ಅದನ್ನ ತಗೊಂಡೋಗಿ 72% ಗಂಟ ಮಾಡಿ ಬೇರೆ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಯಾಕಾಗಬಾರ್ದು? ಎಲ್ಲ ವಿದ್ಯಾವಂತರಾಗಬೇಕಲ್ಲ. ರೈಟ್. ಮುನೇಶ್ ಅವರೇ, ಲ್ಯಾಗ್ ಅನ್ನೋ ಶಬ್ದ ಪ್ರಯೋಗ ಮಾಡೋದ್ರಲ್ಲ ನೀವು, ಅದಕ್ಕೆ ನನಗೆ ನೆನಪಾಗಿದ್ದು. ಲ್ಯಾಗ್ ಮಾಡೋ ಉದ್ದೇಶ ಅವ್ರದ್ದು ಸ್ಪಷ್ಟವಾಗಿದ್ದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಎಚ್ ಸಿ ಮಹದೇವಪ್ಪನವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ, ಮುನಿಯಪ್ಪನವರು ಆಂಜನೇಯವರು ಇದಕ್ಕೆ ಫಾರ್ ಇದ್ದಾರೆ. ಅಂದರೆ ಸಹಜವಾಗಿ ಜನಪ್ರತಿನಿಧಿಗಳು ಅಂದಾಗ ಅವ್ರ ಮೇಲೆ ಅವ್ರ ಸಮುದಾಯದವರು ವಿಶ್ವಾಸ ಇಟ್ಕೊಂಡಿರ್ತಾರೆ. ಇಲ್ಲೇನೋ ವ್ಯತ್ಯಾಸ ಬಂತು ಅಂತ ಹೇಳಿದ್ರೆ ಮತ್ತೊಂದು ಉಪಸಮಿತಿ ಮಾಡಿಬಿಡೋಣ, ಉಪಸಮಿತಿಯಲ್ಲಿ ಮತ್ತೊಂದು ಚರ್ಚೆ ಆಗಲಿ, ಇನ್ನೊಂದು ಅಸ್ತ್ರ ಪ್ರಯೋಗ ಮಾಡಿಬಿಡ್ತಾರಲ್ಲ. ಈಗ ಇವ್ರು ಹೇಳಿದ್ರು ಈ ಸಮೀಕ್ಷೆಗಳು 2-3 ಸರಿ ನಡೆದಿದೆ, ಇದು ಲಾಸ್ಟ್ ಸಮೀಕ್ಷೆ ಅಂತ ಜನಗಳು ನಂಬ್ತಾ ಇದ್ದಾರೆ ಅಷ್ಟೇ. ಆದ್ರೆ ಇದು ಕೊನೆ ಸಮೀಕ್ಷೆ ಆಗುತ್ತೆ ಅಂತ ಯಾವುದೇ ಭರವಸೆ ನಮ್ಗಂತೂ ಇಲ್ಲ. ಮತ್ತೆ ಇನ್ನೊಂದು ರಿಟೈರ್ಡ್ ಜಡ್ಜ್ ತಗೋಬರ್ತಾರೆ, ಮತ್ತೆ ಒಂದು ಸಮೀಕ್ಷೆಗೆ 1-2 ವರ್ಷ ಹೋಗುತ್ತೆ, ಮತ್ತೆ ಒಂದು 150 ಕೋಟಿ 200 ಕೋಟಿ ಅವಾಗೆಲ್ಲ ಬೆಲೆ ಬದಲಾವಣೆ ಆಗುತ್ತಲ್ಲ, ಅವಾಗ ಒಂದು 260 ಕೋಟಿ ಅದಕ್ಕೊಂದು ಬಿಲ್ ಮಾಡ್ತಾರೆ. ಆಮೇಲೆ ಮತ್ತೆ 2 ಟೀಮ್ ಕಟ್ತಾರೆ. ಯಾರು? ಮಾದೇವಪ್ಪನವ್ರು ಒಂದು ಟೀಮು, ಆಂಜನೇಯಲ್ಲಿ ಒಂದು ಟೀಮು, ಇಲ್ಲಾಂದ್ರೆ ಖರ್ಗೆ ಒಂದು ಟೀಮು, ಅದೊಂದು ಟೀಮ್ ಅಲ್ಲಿ ಮತ್ತೆ ಇದು ಮಾಡ್ತಾರೆ. ಇದೆಲ್ಲ ಒಂದು ರಾಜಕೀಯ ಕುತಂತ್ರ ಅಲ್ಲ, ಬರ್ಬೇಕಾಗ್ತಿರೋದ್ರಿಂದಾಗಿ ಪ್ರಣಾಳಿಕೆಯಲ್ಲಿ ಬರುತ್ತೆ. ಎಲ್ಲ ನಾವು ಸಮೀಕ್ಷೆಗಳು ಮಾಡಿದ್ವಿ, ಒಂದು ಭಾಷಣದಲ್ಲಿ ಮೈಕ್ ಇಟ್ಕೊಂಡು ನಮ್ಮ ಬ್ರದರ್ ಮಾತಾಡ್ದಲ್ಲ ಹಾಗೆ ಮೈಕ್ ಇಟ್ಕೊಂಡು ನಾವೆಲ್ಲ ತಂದ್ಬಿಡ್ತೀವಿ, ನಾವೆಲ್ಲ ಸಮಾನತೆಗೋಸ್ಕರ ಇದ್ದೀವಿ ಮತ್ತು ನಾವು ಅಹಿಂದ ಪಕ್ಷದವರು, ನಮಗೆ ಎಲ್ಲ ಜನರು ಸಮಾನರು ಅಂತ ಹೇಳ್ತಾರಲ್ಲ. ಇವತ್ತು ಇದೇ ವಿಚಾರವಾಗಿ ಯಾಕೆ ಮಾತಾಡ್ತಿಲ್ಲ ವಿರೋಧ ಪಕ್ಷಗಳು? ಯಾಕೆ ಅವ್ರ ಬಾಯಿಗೆ ಒಂದು ಸ್ಟಿಕ್ಕರ್ ಹಾಕೊಂಡು ಸುಮ್ಮನೆ ಕೂತಿದ್ದಾರೆ? ಇವ್ರಿಗೆ ಏನಾದ್ರು ನೀವು ಫಸ್ಟ್ ಕೆಸರೆಚ್ಚೋದ ನಿಲ್ಲಿಸಿ, ಸಾಮಾಜಿಕವಾಗಿ ಸಮಾನತೆ ಬಗ್ಗೆ ಮಾತಾಡಿ. ಯಾವಾಗ ಕೆಸರೆಚ್ಚೋದ್ ಬಿಟ್ಟು ಇವಾಗ ನಾನೇನಾದ್ರು ಮಾತ್ರ ನೀವೇನ್ ಮಾಡಿದ್ರಿ? ಅದನ್ನ ನೀವು ಒಪ್ಕೋಬೇಕಲ್ಲ, ನಮ್ದು ತಪ್ಪಿದೆ ಪ್ರಧಾನಿ ನಾಗೇಂದ್ರ ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಸಮುದಾಯದವರಾಗಿ ಧ್ವನಿ ಎತ್ತಿದ್ದೀರಿ, ಎಪಿಯಾಗಿ ಏನ್ ಮಾಡ್ತಿದ್ದೀರಾ ಮುನೇಶ್ ಅವರ? ಎಪಿಯಾಗಿ ಇವತ್ತು ನಾವು ಇದು ಮಾಡಿದೀವಿ, ನಾನು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ವಿ. ನಾನು ತೋರಿಸ್ತೀನಿ. ಮತ್ತೆ ಇಲ್ಲಿ ಕೇಳಿ, ಈಗ ವಿದ್ಯಾರ್ಥಿಗಳು ಮೋಸ ಆಯ್ತು, ವಿದ್ಯಾರ್ಥಿಗಳಿಗೆ ಹೋಗಿ ಫ್ರೀಡಂ ಪಾರ್ಕ್ ಅಲ್ಲಿ ಫೈಟ್ ಮಾಡಿದ್ರು. ಮತ್ತೆ ಸರ್ಕಾರಿ ನೌಕರರಿಗೆ ಮೋಸ ಆಯ್ತು, ಅವರು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡಿದ್ರು. SC ಸಮುದಾಯದವರೆಲ್ಲ ಬಟ್ಟೆ ಬಿಚ್ಕೊಂಡು ಎಲ್ಲ ಪ್ರತಿಭಟನೆ ಮಾಡಿದ್ರು. ಎಲ್ಲ ನಾವು ಡೇ ಟು ಡೇ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ. ಆದ್ರೆ ಇವತ್ತು ಇವ್ರು ಯಾರಿಗೂ ಡಿಸ್ಟರ್ಬ್ ಆಗಲ್ಲ. ಫ್ರೀಡಂ ಪಾರ್ಕ್ ನ ಸೀಮಿತಗೊಳಿಸ್ಬಿಟ್ಟವ್ರೆ, ಅಲ್ಲಿ ಹೋಗ್ರಿ ನೀವು ಸಾಯ್ರಿ, ನಮ್ಗೆ ಯಾರಿಗೂ ಡಿಸ್ಟರ್ಬ್ ಆಗಲ್ಲ. ಅದೇ ಇವತ್ತು ಈ ಕಾನೂನನ್ನ ಬದಲಾವಣೆ ಮಾಡಬೇಕು. ಫ್ರೀಡಂ ಪಾರ್ಕ್ ಬಿಟ್ಟು ಯಾವ ಇಲಾಖೆಗೆ ಸಂಬಂಧಪಟ್ಟಿದೆಯೋ ಆ ಇಲಾಖೆ ಮುಂದೆ ಅದೇ ಜನಾಂಗ ಹೋಗಿ, ವಿದ್ಯಾರ್ಥಿಗೆ ಮೋಸ ಆಯ್ತಾ ಹೋಗ್ಬೇಕು ಶಿಕ್ಷಣಾಧಿಕಾರಿ ಹತ್ರ ಕೇಳ್ಬೇಕು. ಆದ್ರೆ ಇವತ್ತು ಆ ಫ್ರೀಡಂ ಪಾರ್ಕ್ ನ ಏನು ಫ್ರೀ ಆಗಿರೋ ಜನಗಳಿಗೆ ಜೈಲಾಗಿ ಮಾಡಿದ್ದಾರೆ. ಹಳೆ ಜೈಲು ಇವತ್ತು ಪನಿಷ್ಮೆಂಟ್ ಮಾಡೋಗಿತ್ತು. ಆದ್ರೆ ಇವತ್ತು ಆ ಫ್ರೀಡಂ ಪಾರ್ಕ್ ಅನ್ನೋದೇನಿದೆ ಖಂಡಿತವಾಗ್ಲೂ ಸ್ವತಂತ್ರವಾಗಿ ಬದುಕೋದನ್ನ ಮತ್ತೆ ಹೋರಾಟಗಾರರನ್ನ ಕೈ ಕಟ್ಟಾಕುವಂತ ಮೈದಾನ ಆಗಿದೆ.
35-40 ವರ್ಷಗಳ ಹೋರಾಟ. ರೈಟ್. ಬುಡಕಟ್ಟು ಸಮುದಾಯ ಅಂದಾಗ, ಅಲೆಮಾರಿಗಳು ಅಂದಾಗ ಅಲ್ಲಿರುವಂತಹ ಒಳ ಪಂಗಡಗಳಿರ್ಬೋದು, ನಿನ್ನೆ ಮೊನ್ನೆ ಹುಟ್ಟಿರೋದಲ್ಲ, ಬಹಳಷ್ಟು ವರ್ಷಗಳಿಂದ ತುಳಿತಕ್ಕೆ ಒಳಗಾಗಿರುವಂಥ ಸಮುದಾಯಗಳು. ನಾವು ಓವರಾಲ್ ನೋಡಬೇಕಾಗತ್ತೆ. ಈಗ ನೋಡಿ, ನಾವು ಸ್ವಾತಂತ್ರ್ಯ ನಂತರದ ಸಂದರ್ಭದಲ್ಲಿ ಅಂದರೆ 60-65 ವರ್ಷ ಕಾಂಗ್ರೆಸ್ ಆಡಳಿತವನ್ನು ನಡೆಸಿದೆ. ಏನು ಮಾಡಿದೆ? ಕಳೆದ 15-20 ವರ್ಷದಿಂದ BJP ಅಸ್ತಿತ್ವದಲ್ಲಿದೆ, ಅವರು ಕೂಡ ದೇಶದಲ್ಲಿ ಅಧಿಕಾರವನ್ನು ನಡೆಸ್ತಿದ್ದಾರೆ ಅಂದರೆ ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಹೀಗೆ ಸಹಜವಾಗಿ ಪ್ರಶ್ನೆಗಳು ಬರ್ತವೆ. ಆದರೆ ಸಂಘಟನೆಗಳ ಮಾತ್ರ ಬೆವರು ಹರಿಸಿ, ಬೂಟೆ ಏಟು ತಿಂದು, ಲಾಠಿ ಏಟು ತಿಂದು ಹೋರಾಟವನ್ನು ಮಾಡ್ತಾನೆ ಇದ್ದಾವೆ. ಆದರೆ ಫಲ ಅನ್ನೋದು ಯಾವಾಗ? ಈ ಸಲ ಅಹಿಂದ ನಾಯಕ ಅಂತ ಕರೆಸ್ಕೊಂಡಿದ್ದಾರೆ. ಕಾಂಗ್ರೆಸ್ ಅಂದಾಗ ಜನಪರ, ಬಡವರ ಪಕ್ಷ, ದೀನದಲಿತರ ಬಂಧು, ಈ ಥರದ ಹೆಸರುಗಳನ್ನು ಪಡ್ಕೊಂಡು, ಮತ್ತು ಲಾಸ್ಟ್ ಟೈಮ್ ಎಲೆಕ್ಷನ್ ಕೂಡ ಸರ್ವಜನಾಂಗದ ಶಾಂತಿಯ ತೋಟ ಅಂತ ಬೇರೆ ಹೇಳಿದ್ರಲ್ಲ, ಹಾಗಾಗಿ ಒಂದು ಆಶಾಭಾವನೆ. ಮತ್ತು ನೀವು ಗಮನಿಸಬೇಕು, ಸಮುದಾಯಗಳು ಪಕ್ಷಗಳನ್ನು ನಂಬ್ತವೋ ಇಲ್ಲೋ, ಆ ಜನಪ್ರತಿನಿಧಿಗಳು ನಂಬ್ತಾರೆ. ನಮ್ಮ ನಾಯಕ ಇದ್ದಾನೆ, ಧ್ವನಿ ಎತ್ತುತ್ತಾನೆ ಅಂತ. AP ವಕ್ತಾರಾಗಿರುವಂಥ ಮುನೇಶ್ ಅವರು ಒಂದು ಪ್ರಶ್ನೆಯನ್ನು ಇಟ್ಟರು. ನೋಡಿ, ಮುಂದಿನ ಎಲೆಕ್ಷನ್ವರೆಗೂ ಇದನ್ನು ಲ್ಯಾಗ್ ಮಾಡ್ಕೊಂಡು ಹೋಗ್ತಾರೆ, ಒಂದು ಉಪಸಮಿತಿಯನ್ನು ರಚನೆ ಮಾಡ್ತಾರೆ. ಒಂದು ಪಕ್ಷ ಅಂದಾಗ ಒಂದು ವರದಿ ಬಂದಿದೆ ಅಂತ ಸಂದರ್ಭದಲ್ಲಿ ನೀವು ಪ್ರಾಥಮಿಕ ಹಂತದಲ್ಲಿ ಪರವಿರೋಧ ಚರ್ಚೆ ಮಾಡಿ, ಆದರೆ ಅನುಷ್ಠಾನದ ಬದ್ಧತೆ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ ದರ್ಶನ್ ಅವರೇ. ಈಗ ನೋಡಿ, ಈ ಕಡೆ ಡಾಕ್ಟರ್ G. ಪರಮೇಶ್ವರ್ ಅವರು, HC ಮಹದೇವಪ್ಪನವರು, ಈ ಕಡೆ ಅಲ್ಲೇ ಎಡಬಲ ಆಗಿಬಿಟ್ರೆ ನೀವು ಅನುಷ್ಠಾನಕ್ಕೆ ತರ್ತೀರಿ ಅಂತ ಏನು ಗ್ಯಾರಂಟಿ? ಮತ್ತೊಂದೇನಾದ್ರು ಸಮಿತಿಯನ್ನು ರಚನೆ ಮಾಡ್ತೀರಾ? ಅದಕ್ಕೊಂದಷ್ಟು ದಿವಸ ತಳ್ಳುತ್ತಾ? ಮೇಡಮ್, ಮೊದಲನೇ ನಿಮ್ಮ ಪ್ರಶ್ನೆಗೆ ಸಿಂಪಲ್ ಆದಂಥ ಒಂದು ಉತ್ತರ. ನಾವು ಒಂದು ಟೈಮ್ ಡೆಡ್ಲೈನ್ ಅನ್ನ ಮಾಡಿದ್ವಿ. ಅವತ್ತಿನ ಚರ್ಚೆ ಹೌದೌದು, 60 ದಿನ ನಿಮ್ಮ ಕೈಲಾಗುತ್ತಾ? ನೀವೇ ನನ್ನ ಕೇಳಿದ್ರಿ. ಬಟ್ ಆಗಬಹುದೇನೋ ಅಂತ ನಾನು ಹೇಳಿದ್ದೆ. 60 ದಿನಗಳಲ್ಲಿ ಮುಗಿಸಿ 1766 ಪುಟಗಳ ವರದಿಯನ್ನು ಕೊಟ್ಟು 1,05,09,811 ಜನರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಇಲ್ಲಿ ಭೇಟಿ ಆಗಿಲ್ಲ. ಒಂದು ನಿಮಿಷ ಅವ್ರು ಕೇಳಿದ್ ಬಹಳ ಚೆನ್ನಾಗಿದೆ ಮೇಡಮ್. ಇದು ನನ್ನ ಮನೆ. ನನ್ನ ಮನೆಗೆ ನಾನು ಮನೆಯಿಂದ ಹೊರಗಡೆ ಹೋಗೋ ಟೈಮಲ್ಲಿ ನಾನು ಹೊರಗಡೆ ಹೋಗಿ ನಂಗೆ ಗೊತ್ತಾಗ್ತಾ ಇರಲಿಲ್ಲ. ನನ್ನ ಓನರ್ ಹತ್ರ ಬಂದು ಕೇಳ್ತಾರೆ, ಇಲ್ಲಿ SC ಸಮುದಾಯದವರು ಯಾರಾದರೂ ಇದ್ದಾರಾ? BBMP ಒಂದು ನಿಮಿಷ ತೂಕದ್ದು ಪ್ರಶ್ನೆ ಕೇಳಿದ್ರು, ಉತ್ತರ ಕೇಳಿ. ಈ ರೀತಿಯಾದಂತ ಮೇಡಮ್ ಗೊತ್ತು ಈ ಥರದಲ್ಲ. ಆಮೇಲೆ ಇನ್ನೊಂದು, ಮೊನ್ನೆ ಚರ್ಚೆನಲ್ಲಿ ಮಾತಾಡ್ಬೇಕಾದ್ರೆ ಏನು ಡಬ್ಬದ ಅಂಗಡಿ ಮೇಲೆ ಎಂಥದ್ದು ಪೋಸ್ಟ್ ಹಾಕಿದ್ದಾರೆ. ಎಸ್, ಇವ್ರೇನಂದ್ರು ನಾನೊಬ್ಬ MLA ಅಭ್ಯರ್ಥಿಯಾಗಿದ್ದೆ ಅಂತಂದ್ರು. ಇವರ ಮನೆ ಮುಂದೆನೂ ಅದನ್ನ ಅಂಟಿಸಿದ್ದಾರೆ. ಅಂಟಿಸಿರೋದು ನಿಮ್ಮ ಮನೆಗೆ ಬಂದಿದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲೊಂದು QR ಕೋಡ್ ಇದೆ. ಆ QR ಕೋಡ್ಗೆ ಇವರು ಸ್ಕ್ಯಾನ್ ಮಾಡಿದ್ರೆ ಖಂಡಿತವಾಗ್ಲೂ ಇವರ ಜಾತಿ ಬೇಕಾಗುತ್ತೆ. ಪ್ರಶ್ನೆ ನೋಡಿ, ಒಂದೊಂದಾಗಿ ನಾವು ಹೋಗೋಣ. ಕೋಟಿ ವಿಚಾರ ಆಮೇಲೆ ಮಾತಾಡೋಣ. ಆನ್ಲೈನ್ ಅಲ್ಲಿ ಮಾಡಿದ್ವಿ, ಬಟ್ ಇವ್ರು ಏನ್ ಮಾಡಿದ್ದಾರೆ ಅಧಿಕಾರಿಗಳು? 160 ಕೋಟಿ ಏನು ಖರ್ಚಾಗುತ್ತೆ? ಒಂದು ಆಪ್ ಕ್ರಿಯೇಟ್ ಮಾಡೋದಕ್ಕೆ, ಒಂದು ಸ್ಟ್ಯಾಂಪ್ ಹೊಡ್ಸೋದಕ್ಕೆ. ಸರ್ ಒಂದ್ ನಿಮಿಷ ನಾವು ಉತ್ತರ ಕೊಡ್ತೀನಿ. ಸರ್, ಐ ಆಮ್ ನಾಟ್ ಯುವರ್ ಸಬಾರ್ಡಿನೇಟ್. I'm expressing my words with media. You expressed before. I need to give an answer to that. Please wait. Okay. Madam, QR code. QR ಕೋಡ್ ಅನ್ನ ನಾವು ಹಾಕಿದೀವಿ. ಅಂದ್ರೆ ನಮ್ಮ ಅನುಪಸ್ಥಿತಿಲಿ ಇದ್ದಾಗ ಬಂದಾಗ ಯಾರಿಂದ ಬೇಕಿರೋ ಸಹಾಯ ಪಡಿಬಹುದು. ಅಂದ್ರೆ ಇವ್ರ ಪ್ರಕಾರ ಎಲ್ಲರೂ ಎಜುಕೇಟೆಡ್ ಇರ್ತಾರ. QR ಕೋಡ್ ಹಾಕಿದ ತಕ್ಷಣ ಅಂತ ಹೈಟೆಕ್ ಮೊಬೈಲ್ ಇಟ್ಕೊಂಡು, ಐಫೋನ್ ಇಟ್ಕೊಂಡು ಸ್ಕ್ಯಾನ್ ಮಾಡಂತ ಇವತ್ತು ಜನಾಂಗದಲ್ಲಿದ್ದಾರೆ ಅಂತ ಇವ್ರ ಮಾತು. ಸ್ಟಿಕ್ಕರ್ ಹಾಕಿದ್ರೆ ಸಾಕ, ಸ್ಕ್ಯಾನ್ ಕೊಡಿದ್ರೆ ಸಾಕ. ನಿಮ್ಮ ಸರಿಯಾದ ಸಮೀಕ್ಷೆ ಮಾಡ್ಲಿಲ್ಲ, ನಿಮ್ಮ ಲೋಪದೋಷಗಳ್ರಿ ಕರಿಬೇಕು, ಹೋಗಿ ಬೆಲ್ ಮಾತಾಡಬೇಕು, ಅವ್ರಿಗೆ ಕರೆದು ಆ ಒಂದು ಸಮೀಕ್ಷೆ ಮಾಡ್ಕೋ. ಸ್ಟಿಕ್ಕರ್ ಹಾಕಿದ್ದೀನಿ, ಅವ್ರು ಇರಲಿಲ್ಲ, ಅವ್ರು ಸ್ಕ್ಯಾನ್ ಮಾಡ್ತಾರೆ. ಇದು ಯಾವ ತರ ಸಮೀಕ್ಷೆ? ಈ ಸಮೀಕ್ಷೆ ಒಪ್ಪಲ್ಲ. ನೀವು ಸ್ಟಿಕ್ಕರ್ ಹಾಕಿದ ತಕ್ಷಣ ಸ್ಕ್ಯಾನರ್ ಕೊಡಬಾರ ಅದು ಸಮೀಕ್ಷೆ ಆಗಲ್ಲ. ಸಮೀಕ್ಷೆ ಆಗಲ್ಲ ಅದು. ಮೇಡಮ್ 168 ಕೋಟಿ ಏನೋ ಕೇಳಿದ್ರು ಮೇಡಮ್. ಈ ಸಮೀಕ್ಷೆ ಮಾಡೋದಕ್ಕೆ ಸುಮಾರು 1,48,000 ಸಿಬ್ಬಂದಿಗಳು ಹೋಗ್ತಾರೆ. ಅವರಿಗೆ ನಾವು ಸಂಬಳವನ್ನ ಕೊಡಬೇಕಾಗ್ತದೆ. QR ಕೋಡ್ ಹಾಕೋದಕ್ಕೆ ಒಂದು ಜೆರಾಕ್ಸ್ ತಾಳಕ್ಕೆ ₹1 ಸಾಕಲ್ಲ. ಎಲ್ಲದೂ ಒಂದು ನಾವು ಪ್ರಶ್ನೆ ಮಾಡ್ಬೇಕಾದ್ರೆ ಎಲ್ಲದಕ್ಕೂ ಲೆಕ್ಕ ಇರ್ತವೆ. ಸರ್ಕಾರದಿಂದ ಹಂಗೆ ಬೇಕಾಬಿಟ್ಟಿ ಮಾಡ್ಲಿಕ್ಕೆ ಆಗಲ್ಲ. ಉದಾಹರಣೆ, ಮನಮೋಹನ್ ಸಿಂಗ್ ಅವರು 2012ರಲ್ಲಿ ಇಡೀ ದೇಶಾದ್ಯಂತ ಸಮೀಕ್ಷೆ ಮಾಡ್ತಾರೆ. ಕರ್ನಾಟಕದಲ್ಲಿ 6 ಕೋಟಿ ಜನರ ಸಮೀಕ್ಷೆ ಆಗ್ತದೆ. ಸುಮಾರು 4,300 ಕೋಟಿ ರೂಪಾಯಿ ಹಣನೂ ಖರ್ಚಾಗ್ತದೆ. ನಮ್ಮ ದುರ್ದೈವ ಮನಮೋಹನ್ ಸಿಂಗ್ ಅವರ ಆಳ್ವಿಕೆ, ನಮ್ಮ ಕಾಂಗ್ರೆಸ್ UPA ಗವರ್ಮೆಂಟ್ ಬಿದ್ದೋಗ್ತದೆ. ನರೇಂದ್ರ ಮೋದಿ ಅವರಿಗೆ ಸತತ 11 ವರ್ಷಗಳ ಸುದೀರ್ಘ ಅವಕಾಶ ಇವತ್ತಿಗೂ ಇದೆ. ಆದ್ರೆ ಇವತ್ತಿಗೆ ಆ ಒಂದು ಸಮೀಕ್ಷೆ ಸುಮಾರು 14, 15, 11, 13 ವರ್ಷಗಳ ಬಹಳ ಹಳೆಯದಾಗಿರೋದ್ರಿಂದ, ಜನಸಂಖ್ಯೆ ಮತ್ತೆ ಏರಿಕೆ ಆಗಿರೋದ್ರಿಂದ ಈಗ ನಾವು ಮಾಡೋದಕ್ಕೆ ಹೋದ್ರೆ ಯಾವ ರೀತಿ ನಾವು ಹೇಳಿದ್ವಿ, ಕಾಂತರಾಜು ಆಯೋಗ ಏನಿದೆ 2015, ಅವತ್ತಿನ ಜನಸಂಖ್ಯೆ, ಅವತ್ತಿನ ಅವರ ಆರ್ಥಿಕ ಸ್ಥಿತಿಗತಿಗಳು, ಶೈಕ್ಷಣಿಕ ಸ್ಥಿತಿಗತಿಗಳು, ಸಾಮಾಜಿಕ ಸ್ಥಿತಿಗತಿಗಳು, ನೀವು 25ಕ್ಕೆ ಬಂದಾಗ ಅದು ಸಂಪೂರ್ಣವಾಗಿ ಬದಲಾಗಿರ್ತದೆ. ಒಬ್ಬ ಬಡವಾದನು ಅತಿ ಬಡವಾಗಿರ್ತಾನೆ, ಅಥವಾ
ಒಬ್ಬ ಬಡವಾಗಿದ್ದವನು ಶ್ರೀಮಂತನೂ ಆಗಿರ್ಬೋದು, ಮತ್ತೆ ಇವ್ರು ಹೇಳಿದಾಗ ಏಜ್ ಬಾರ್ ವಿಚಾರಗಳು ಇರ್ಬೋದು, ಅನೇಕ ವಿಷಯಗಳನ್ನ. ಅದಕ್ಕೆ ಏನು ಹೇಳ್ತಾರೆ ಗೊತ್ತಾ, ನೀವು ಸಮೀಕ್ಷೆ ಮಾಡ್ತೀರಾ, ಸಮೀಕ್ಷೆ ಮಾಡಿ ರಿಪೋರ್ಟ್ ತಗೋತೀರಾ, ಹಾರ್ಡ್ಲಿ 1 ವೀಕ್ ತಗೊಳ್ಳಿ ವೆರಿಫೈ ಮಾಡೋಕ್ಕೆ. ನೆಕ್ಸ್ಟ್ ಮಂತ್ ಅನುಷ್ಠಾನ ಮಾಡಿಬಿಟ್ರೆ ಇಂಥ ತಲೆ ಬಿಸಿನೇ ಇರಲ್ಲ. 10 ವರ್ಷ ಲ್ಯಾಗ್ ಮಾಡಬಾರ್ದು. ಯಾಕಂದ್ರೆ ನಾವು ಏನೋ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ತಗೊಂಡ್ರೆ 10 ವರ್ಷ ಹಳೆದು. ಇದೇ ಸಿದ್ದರಾಮಯ್ಯನವ್ರ ಸ್ಟ್ಯಾಂಡ್. ಮೇಡಮ್, ನೀವು ಬಹಳ ವ್ಯಾಲಿಡ್ ಪ್ರಶ್ನೆನ ಕೇಳಿದ್ದೀರಿ. ಒಂದು, ನಮ್ಮ ನಾಯಕರ ವಿಚಾರವನ್ನು ಪ್ರಶ್ನೆ ಮಾಡಿದ್ರಿ, ನಾನು ಉತ್ತರ ಕೊಡ್ಲೇಬೇಕು. ಮೇಡಮ್, ಪ್ರತಿಯೊಬ್ಬ ನಾಯಕರು ಅವರವರ ಸಮುದಾಯವನ್ನು ಪ್ರತಿನಿಧಿಸುವಂತ, ಈಗ ಒಂದು ಸಮುದಾಯದ ನಾಯಕ ಅಂದಾಗ ಅವ್ರ ಕಟ್ಟಕಡೆದಾಗಿ ಯಾವುದೇ ರಾಜಕೀಯ ರೆಸ್ಪೆಕ್ಟ್ ಆಫ್ ಎನಿ ಪಾರ್ಟಿ, ಕೆಲವೊಂದು ಸಂಘಟನೆಗಳು ಹೆಂಗೆ ಅಂದ್ರೆ ಅವರಿಗೆ ರಾಜಕೀಯ ಪಕ್ಷಗಳೇ ಇಲ್ಲ. ನಮ್ಮ ಸಮುದಾಯದವರು ಅಂತೇಳಿ ಆ ಸಮುದಾಯದ ನಾಯಕರುಗಳು ಯಾವ ಪಕ್ಷ ಇದ್ರು ಸಮೇತ ಅವ್ರು ರೆಸ್ಪೆಕ್ಟ್ ಕೊಡ್ತಾ ಇರ್ತಾರೆ. ಸಿ, ದೇರ್ ಆಲ್ಸೋ ಆನ್ಸರಬಲ್ ಟು ದೇರ್ ಕಮ್ಯುನಿಟಿ, ಆ ಒಂದು ಸಮುದಾಯಗಳಿಗೆ. ಆಮೇಲೆ ನಾವು ಈ ರೀತಿ ಲ್ಯಾಗ್ ಮಾಡೋದಾಗಿತ್ತು ಅಂದ್ರೆ, ಏನ್ ಸದಾಶಿವ ಆಯೋಗ 15ರಲ್ಲಿ ಇದ್ದಿದ್ದು ಅದು ನಮ್ಮ ಕೈ ಸೇರ್ಲಿಲ್ಲ, ಅದು ಬಿಜೆಪಿ ಅವ್ರ ಕಾಲಕ್ಕೆ ಹೋಗ್ತದೆ. 18ರಲ್ಲಿ ನಮ್ಮ ಸರ್ಕಾರ ಬೀಳ್ತದೆ. ಕುಮಾರಣ್ಣವ್ರಿಗೂ ಅವಕಾಶ ಇತ್ತಲ್ಲ. ಇದೇ ಇವತ್ತು ಮಧ್ಯೆ ಮಾತಾಡಬೇಡಿ ಪ್ಲೀಸ್. ಒಂದ್ ನಿಮಿಷ ಕಿರ್ಚ್ಬೇಡಿ ಮೇಡಮ್. ಇವತ್ತು ಬೊಮ್ಮಾಯಿ ಅವರು SC ಸಮುದಾಯದನ್ನ 15% ಇರೋದನ್ನ 17% ಅಂತ, ST ಸಮುದಾಯದ್ದು 5%ನ 7% ಅಂತ ಹೇಳಿದ್ರು. ಅನುಷ್ಠಾನಕ್ಕೆ ಬಂತ ರಾಜ್ಯಪಾಲರ ಅಂಗಡಕ್ಕೆ ಹೋಗಿ ಒಂದು ಸೈನ್ ಹಾಕಿದ್ರು, ಖುಷಿ ಪಟ್ರು ಹೊರತು ಅನುಷ್ಠಾನಕ್ಕೆ ತರದಕ್ಕೆ ಹೋಗ್ಲಿಲ್ಲ. ಮೀಸಲಾತಿ ಬಗ್ಗೆ ನನ್ನನ್ನ JDS ಹೋಗ್ತಾರ ಪ್ರಶ್ನೆ ಮಾಡಿದ್ರಲ್ಲ 1996ರಲ್ಲಿ ಇದೇ ದೇವೇಗೌಡರು ಮುಸ್ಲಿಮರಿಗೆ 4% ಮೀಸಲಾತಿ ಕೊಟ್ಟಾಗ ಇದೇ ದೇವೇಗೌಡರು, ಇದೇ ಕುಮಾರಸ್ವಾಮಿ ಅವರು ಕೊಟ್ಟ ಮೀಸಲಾತಿ ಬಗ್ಗೆ ಒಂದೇ ಒಂದು ಪ್ರಶ್ನೆ ಮಾಡಿದ್ರ ಇವರಿಗೆ ಅವನೈತಿಕತೆ. ಮೇಡಮ್, ಇವತ್ತು ನಾವು 1,05,00,000 ಅಂತ ಹೇಳ್ತಾ ಇದೀವಿ. ಅಲ್ಲಿ ಯಾವ ಸುಳ್ಳು ಲೆಕ್ಕ ದಾಖಲೆಗಳನ್ನ ಹೇಳಲಿಕ್ಕೆ ಆಗುದಿಲ್ಲ. ಅವನ ಮನೇಲಿ ಕುರಿ ಇದೆಯೋ, ಅವ್ರ ಮನೇಲಿ ಕೋಳಿ ಇದೆಯೋ, ಅವನ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಅವನು ಗಂಡು ಮಕ್ಳು ಎಷ್ಟಿದ್ದಾರೆ, ಹೆಣ್ಮಕ್ಳು ಎಷ್ಟಿದ್ದಾರೆ, ಅವ್ನು ಯಾವ ಉದ್ಯೋಗ ಮಾಡ್ತಾ ಇದ್ದಾನೆ, ಅವನು ಎಷ್ಟು ಸಂಬಳ ತಾಳ್ತಾ ಇದ್ದಾನೆ, ಪ್ರತಿಯೊಂದು ಪ್ರಶ್ನೆಗಳು ಇಷ್ಟು ಪ್ರಶ್ನೆ ಇಂಥವ್ರು 1,000 ಜನ ಇರ್ಬೋದು. ಇವರೇನೋ ಎಜುಕೇಶನ್ ಸಾಮಾನ್ಯವಾಗಿ ಬಡ ಸಮುದಾಯದ ಕುಟುಂಬದಲ್ಲಿ ಇವರೇನೋ ರಾಜಕೀಯವಾಗಿ ಜ್ಞಾನ ಇದೆ, ಹೊರಗಡೆ ಉದ್ಯೋಗ ಅಂತ. ಸಾಮಾನ್ಯವಾಗಿ ನಮ್ಮ ಹಳ್ಳಿ ಕಡೆ ಬನ್ನಿ ಮೇಡಮ್, ನಮ್ಮ ಹಳ್ಳಿ ಕಡೆ ಒಂದು ಅಜ್ಜಿನೋ ಅಥವಾ ಮಗನೋ ಅಥವಾ ಮೊಮ್ಮಗನೋ ಯಾರಾದ್ರೂ ಮನೇಲಿ ಒಬ್ಬರಾದ್ರೂ ಇವರು ಮಾಡಿಲ್ಲ ಅಂತಂದ್ರೆ ಈ ರೀತಿಯಾದಂತಹ ಬಾಲಿಶ ಹೇಳಿಕೆಗಳಿಂದ ಆ ಸಮುದಾಯದ ಧ್ವನಿಯನ್ನು ಅಡಗಿಸುವಂತ ಕೆಲಸವನ್ನ ಸಮುದಾಯದ ಮಾಡ್ತಾ ಇದೆ. 1,05,00,000 ಹೆಂಗ್ ಬಂದ್ರು ಅಂತ ಕೇಳಿದ್ರಲ್ಲ, ಅದಕ್ಕೆ ಹೇಳ್ತಿರೋ ಸುಮ್ಮನೆ ಲೆಕ್ಕ ಕೊಟ್ಟಿದಾರ ಅಷ್ಟೇ ಅಂತ. ಪ್ರತಿಯೊಂದು ಎಷ್ಟು, ಕೋಳಿ ಎಷ್ಟು, ಕುರಿ ಎಷ್ಟು, ಎಮ್ಮೆ ಎಷ್ಟು, ಆಕಳ ಎಷ್ಟು, ಏನ್ ಸುಳ್ಳೆಕ್ಕ ಬರೆಯೋದಕ್ಕಾಗ್ತದ? ಅವನು ಮಾಡಿರ್ತಾನಲ್ಲ, ಅವನು ಈ 60 ದಿನದಲ್ಲಿ ಏನವನೇನೋ ನಾವೇನಾದ್ರು 5 ವರ್ಷ ಲ್ಯಾಗ್ ಮಾಡ್ಕೊಂಡು ಕೂತಿದ್ರೆ ಅವ್ನು ಟ್ರಾನ್ಸ್ಫರ್ ಆಗಿ ಎಲ್ಲ ಹೋಗಿರ್ತಾನೆ. 60 ದಿನದಲ್ಲಿ ಪ್ರತಿಯೊಬ್ರು ಯಾರ್ಯಾರು ಯಾವ ಊರಿಗೆ ಹೋಗಿದ್ದಾರೆ, ಯಾವ ಮನೆಗೆ ಹೋಗಿದ್ದಾರೆ, ಪ್ರತಿಯೊಂದು ಲೆಕ್ಕ ಸರ್ಕಾರದ ಮುಂದೆ ಇದೆ. ಹಂಗೇನಾದ್ರೂ ಮಿಸ್ಯೂಸ್ ಆಗಿತ್ತು ಅಂದ್ರೆ 100 ರಾಜ್ಯ ಸರ್ಕಾರ ಭರವಸೆ ಕೊಡ್ತಿರಲ್ಲ. ನಿಮ್ಗೆ ಯಾಕೆ ಡೌಟ್? ಮತ್ತೆ ನನ್ಗೆ ಯಾಕೆ ಡೌಟ್ ಅಂದ್ರೆ ನಮ್ಮ ಮನೆಗೆ ಬಂದಿಲ್ಲ ಮೇಡಮ್, ಅಂಥದ್ದು ಎಷ್ಟು ಮನೆಗೆ ಹೋಗಿರಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಆಯ್ತು ನನ್ನ ಹತ್ರ ಇತ್ತು QR ಕೋಡ್, ನಾನೇ ಮಾಡಿಲ್ಲ, ಓಕೆ ಐ ಅಗ್ರಿ, ನಾನು ಬಿಟ್ಬಿಡ್ತೀನಿ. ಆದ್ರೆ ಇವತ್ತು ಅವಿದ್ಯಾವಂತ ಇರ್ತಾನೆ, QR ಕೋಡ್ ಅವ್ನಿಗೆ ಗೊತ್ತಿಲ್ಲ, ಮತ್ತೆ ಓದಕ್ಕೆ ಗೊತ್ತಿಲ್ಲ, ಅವನ ಮನೆಗೆ ಎಲ್ಲೋಗಿದ್ದಾರೆ ಇವರು. ಅದ ಹೆಂಗ್ ಬಂತು ಇವ್ರಿಗೆ ಸಂಪೂರ್ಣವಾಗಿ ಕತ್ತೆ ಎಷ್ಟಿದೆ, ಎಮ್ಮೆ ಎಷ್ಟಿದೆ, ಮತ್ತೆ ಹಾವು ಎಷ್ಟಿದೆ, ಚೇಳು ಎಷ್ಟಿದೆ, ಹೆಂಗ್ ಬಂದ್ಬಿಡುತ್ತೆ ಇವ್ರಿಗೆ ಡಾಟಾ? ಅದೇ ಅದು ತಪ್ಪಾಗಿರೋದ್ರಿಂದಾನೆ ಇವತ್ತು ಮತ್ತೆ ಮತ್ತೊಂದು ಉಪಸಮಿತಿ ಮಾಡ್ಕೊಂಡೇ ಇದ್ಬಿಡ್ರಿ ಜೀವನ ಪೂರ್ತಿ. ಸೊ ಇವಾಗ ಸದಾಶಿವ ಆಯೋಗ ಆಯ್ತು, ಇವಾಗ ನಾಗಮೋಹನ್ ದಾಸ್ ಆಯ್ತು, ಮತ್ತೆ ಇನ್ನೊಬ್ರು ಕರ್ಕೊ ಬನ್ನಿ, ಮಾಡ್ಕೊಂಡೇ ಇದ್ಬಿಡಿ. ಅನುಷ್ಠಾನ ಮಾಡೋದು ಬೇಡ, ನೀವು ಮಾಡ್ತಾನೆ ಇರಿ, ಸಮೀಕ್ಷೆ ಮಾಡ್ತಾ ಇರಿ. ಸರ್ಕಾರದ ದುಡ್ಡು, ಜನಗಳ ದುಡ್ಡು ಹಾಳಾಗಿ ಹೋಗ್ತಾ ಇರ್ಲಿ, ಇವ್ರು ಮಾತ್ರ ಸಮೀಕ್ಷೆಗಳು ನಡೆಸ್ತಾನೆ ಇರ್ತಾರೆ. 48,000 ಜನ ಎಂಪ್ಲಾಯ್ಸ್ ಹೋದ್ರಂತೆ. ಮತ್ತೆ ಅಲ್ಲಿ ಏನಪ್ಪಾ ಮಾಡ್ತಿದ್ರು? ಪಂಚಾಯತಿಯಲ್ಲಿ ಎಂಪ್ಲಾಯ್ಸು, ತಾಲೂಕ್ ಪಂಚಾಯತಿಯಲ್ಲಿ ಎಂಪ್ಲಾಯ್ಸ್ ಏನ್ ಮಾಡ್ತಿದ್ರು? ಮತ್ತೆ
ಏನು ತಹಸೀಲ್ದಾರ್ ಆಫೀಸಲ್ಲಿರೋ ಎಂಪ್ಲಾಯ್ಸ್ ಏನ್ ಮಾಡ್ತಾ ಇದ್ರು, ಅವ್ರನ್ನೆಲ್ಲ ಒಂದಿನ ಕಳ್ಸ್ಕೊಟ್ರು, ತಂದ್ಬಿಡ್ತಿದ್ರಲ್ಲ ಡಾಟಾನ. 165 ಕೋಟಿ 48,000 ಜನ ಎಂಪ್ಲಾಯ್ಸ್ ಅಂತ ಇವರು ಬೊಗಳೆ ಭಾಷಣ ಬಿಗಿ ಬಂದಿದ್ದಾರೆ ಅಷ್ಟೇ. ಇದು ಯಾವ್ದು ಕ್ಲಿಯರ್ ಇಲ್ಲ, ಬೊಗಳೆ ಭಾಷಣ ಇದೆ ಅಷ್ಟೇ. ವಕ್ತಾರನಾಗಿ ಬಂದಿದ್ದೀನಿ, ಬಾಯಿ ಬಂದಾಗ ಮಾತಾಡ್ಬೇಡಿ ಪ್ಲೀಸ್. ನಾನು ಪಕ್ಷದ ವಕ್ತಾರನಾಗಿ ಬಂದಿದ್ದೀನಿ. ಪತ್ರಿಕೆ ಓದ್ತಾ ಇದ್ದಾರೆ, ಏನೋ ಭಾಷಣ ಮಾಡಕ್ ಬಂದಿದ್ದಾರೆ ನೋಡಿ ಮಾಡೋ. ನಾನು ಹೇಳ್ತಾ ಇದ್ದೀನಲ್ಲ, ಇವತ್ತು ಏನೋ ಹಾರಿಕೆ ಕೊಡೋದಕ್ಕೆ ಇವತ್ತು ನೋಡಿ ಕರೆಕ್ಟ್ ಆಗಿ ಸಮೀಕ್ಷೆ ಆಗಿದೆ. ಬನ್ನಿ ಹೋಗೋಣ, ತೋರಿಸಿ ಎಷ್ಟು ಸ್ಟಿಕ್ಕರ್ ಅನ್ಸಿದ್ರೆ ತೋರಿಸಿ. ನಾವು ಸ್ಟಿಕ್ಕರ್ ಅನ್ಸ್ಬಿಟ್ರಿ ಅಂತ. ಅದೇ ನೀವು ಚುನಾವಣೆ ಟೈಮಲ್ಲಿ ಬ್ಯಾನರ್ ಅನ್ಸ್ತಿರಲ್ಲ, ಅದ್ರಲ್ಲಿ ಒಂದು 10% ಆದ್ರೂ ಅನ್ಸ್ಬೇಕಾಗಿತ್ತು. ನೀವು 10% ಅನ್ಸ್ರಿ, ದೊಡ್ಡದಾಗಿ ಆಗ್ತಿರಲ್ಲ. ಏನು ಸಿಲಿಂಡರ್ ಕೊಟ್ಬಿಟ್ರಿ, ಬಸ್ ಕೊಟ್ಬಿಟ್ರಿ ಅಂತ ಎಂತೆಂತ ದೊಡ್ಡ ಬ್ಯಾನರ್. ಇದೆಂತ ವಿಚಾರ? ಇಷ್ಟಿಷ್ಟಾಗಲ್ಲ ಸ್ಟಿಕ್ಕರ್ ಹಾಕಿದ್ರಂತೆ, QR ಕೋಡ್ ಸ್ಕ್ಯಾನರ್ ಹಾಕಿದ್ರಂತೆ. 160 ಕೋಟಿನಲ್ಲಿ 48,000 ಜನ ಎಂಪ್ಲಾಯ್ಸ್ ಮಾಡಿರೋದು, 48,000 ಜನ ಎಂಪ್ಲಾಯ್ಸ್ ಮಾಡಿರೋದು ಇವ್ರ ಬಾಯಲ್ಲೇ ಬಂದಿರೋದು. 48,000 ಜನ ಎಂಪ್ಲಾಯ್ಸ್ ಏನಕ್ಕೆ? ರೈಟ್, ಗಾಟ್ ಇಟ್. ಪ್ರಯೋಜನ ಏನು? ನಾಗೇಂದ್ರ ಅವರೇ, ಕಾಂಗ್ರೆಸ್ ಅವರು 5 ವರ್ಷ ಆಡಳಿತ ನಡೆಸಿರೋದು ನೆನಪಾಗುತ್ತೆ. ನೀವು ಆಡಳಿತ ನಡೆಸಿದ್ದು ನಿಮ್ಮ ಟೈಮಲ್ಲಿ ಏನ್ ಮಾಡಿದ್ರಿ? ಕೇವಲ 9 ತಿಂಗಳು ಮೇಡಮ್ ನಮ್ಮ ಸರ್ಕಾರ ಇದ್ದಿತ್ತು. ಕೇವಲ 9 ತಿಂಗಳು ಅನುಷ್ಠಾನ ಮಾಡ್ಬೇಕಾಗಿತ್ತು. ನಾವು ಮಾಡಕ್ಕೆ ಅವಕಾಶ ಸಿಗ್ಲಿಲ್ಲಲ್ಲ. ನಮ್ದು ಮೈತ್ರಿ ಸರ್ಕಾರದಲ್ಲಿ ನಾವು ಕಾಂಗ್ರೆಸ್ ಜೊತೆ ಕೂಡ ಮೈತ್ರಿ ಸರ್ಕಾರದಲ್ಲಿದ್ವಿ, ಬಿಜೆಪಿ ಸರ್ಕಾರ ಜೊತೆನೂ ಮೈತ್ರಿ ಸರ್ಕಾರದಲ್ಲಿದ್ವಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ಬೇಕಾದ್ರೆ ಮಾಡ್ಬೇಕಂದಾಗ ಇವರು ಆಪರೇಷನ್ ಕಮಲ ಮಾಡಿದ್ ನೀವು ನೋಡಿದ್ದೀರಿ ರಾಜ್ಯದಲ್ಲಿ. ಇವತ್ತು ಇವ್ರು ಏನ್ ಹೇಳಕ್ ಹೋಗ್ತಾ ಇದ್ದಾರೆ, ಮುಂದೆ ಇವಾಗ BBMP ಎಲೆಕ್ಷನ್ ಬರ್ತಾ ಇದೆ, ಗ್ರೇಟರ್ ಬೆಂಗಳೂರು ಮಾಡ್ಬಿಟ್ಟಿದ್ದಾರೆ. BBMP ಎಲೆಕ್ಷನ್ ಕೂಡಲೇ ಮಾಡ್ಬೇಕು, ನಾವು ಜಾರಿ ತರ್ತೀವಿ ಅಂತ ಇವ್ರದ್ದು ಇವಾಗ ಮುಂಬರುವಂತ ಸದನದಲ್ಲಿ ಇಟ್ಕೊಂಡಿದ್ದಾರೆ. ಇವಾಗ ಈ ಸಮೀಕ್ಷೆ ಉಪ ಸಮಿತಿ ತಗೊಂಡೋದ್ರು. ಇವಾಗ ಏನ್ ಹೇಳ್ತಾರೆ, ನಾವು ಮಾಡ್ಬಿಡ್ತೀವಿ ಸದನದಲ್ಲಿ ಇದನ್ನ ನಾವು ಡಿಕ್ಲೇರ್ ಮಾಡ್ತೀವಿ ಅಂದ್ರು. ಇವಾಗ ಉಪ ಸಮಿತಿ ಮಾಡಕ್ ಹೋಗ್ತಾ ಇದ್ದಾರೆ. ಕಾರಣ ಇಷ್ಟೇ, ಈಗ BBMP ಎಲೆಕ್ಷನ್ ಮಾಡಬೇಕು, ತಾಲೂಕ್ ಚುನಾವಣೆ ಎಲೆಕ್ಷನ್ ಮಾಡಬೇಕು, ಜಿಲ್ಲಾ ಎಲೆಕ್ಷನ್ ಮಾಡಬೇಕು. ಈ ಎಲೆಕ್ಷನ್ಗೋಸ್ಕರ ಇವರೊಂದು ಗಿಮಿಕ್ ಮಾಡ್ಕೊಂಡು ಈ ದಲಿತ ಸಮುದಾಯನ ಕಡು ಕಟ್ಲೆಲಿಟ್ಟಿ ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡ್ಕೊಂಡು ಅವ್ರನ್ನ ಬರೀ ಮತದಾರ ಬ್ಯಾಂಕ್ ಹಾಕೊಂಡು ಅವ್ರ ಸಮಸ್ಯೆಗಳನ್ನ ಜೀವಂತವಾಗಿ ಜಲವಂತವಾಗಿ ಇವತ್ತು ಬೆಂಕಿಯಲ್ಲಿ ಸುಡುವಂತ ಪರಿಸ್ಥಿತಿ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈ ದಲಿತ ಶಾಪ ರಾಜ್ಯ ಸರ್ಕಾರಕ್ಕಿದೆ. ಇದು ಪತನ ಆಗೋದೊಂದು ಗ್ಯಾರಂಟಿ. ಯಾಕಂದ್ರೆ ಈಗಾಗಲೇ ದಲಿತರು ದಂಗೆ ಎದ್ದಿದ್ದಾರೆ ರಾಜ್ಯದಲ್ಲಿ. ಪತನ ಆಗುತ್ತೆ. ಎಷ್ಟು ಸಹಿಸ್ಕೊಂತಾರೆ ಎಷ್ಟು ಸಹಿಸ್ಕೊಂತಾರೆ ಈ ಅನ್ಯಾಯನ. ಪ್ರತಿ ಸರಿ ವರದಿ ತರಿಸ್ಕೊಂಡು ಕಾಂತರಾಜ್ ವರದಿನ ತಿರಸ್ಕಾರ ಮಾಡೋ ಯೋಗ್ಯತೆ ಇರ್ಲಿಲ್ಲ. ಡೆಲ್ಲಿಯಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಕುತ್ಕೊಂಡು ಕಾಂತರಾಜ್ ವರದಿನ ತಿರಸ್ಕರಿಸಲಾಗಿದೆ ಅಂತೀರಿ ನೀವು. 4 ವರದಿನ ನೀವು ತರ್ಸ್ಕೊಂಡಾದ್ಮೇಲೆ ಮತ್ತೊಂದ್ಸರಿ ತರ್ಸ್ಕೊಂಡು ಇವಾಗ ಸಮೀಕ್ಷೆ ಮಾಡಿದ್ವಿ, ಮತ್ತೆ ಉಪ ಸಮಿತಿ ಅಂತೀರಿ. ನಾಚಿಕೆ ಆಗಲ್ವಾ? 20 ದಿವಸದ ಗಡುವು ಕೊಟ್ಟಿದ್ದಾವೆ ಈಗ ಸಂಘಟನೆಗಳು. ಅಲ್ಲ ಅಂದ್ರೆ ಎಷ್ಟಂತ ಸಹಿಸ್ಕೊಂತ ಇದ್ರೆ ಅವ್ರನ್ನ ಅವಕಾಶಗಳ ಮೇಲೆ ಅವಕಾಶಗಳು ದಿನನಿತ್ಯ ಒಂದು ಸ್ಟೋರಿ ಡೈವರ್ಷನ್. ಉಪ ಸಮಿತಿ ಏನು ಬೇಕಾಗಿತ್ತು ಇವಾಗ ಕೊಟ್ಟಿದಾರಲ್ಲ. ಇವತ್ತು ಈಗೇನು 1,07,00,000 ಚಿಲ್ಲರೆ ಇವತ್ತು ಸಮೀಕ್ಷೆ ಮಾಡಿದೀವಿ. 24,768 ಕುಟುಂಬಗಳು ಸಮೀಕ್ಷೆ ಮಾಡಿ ಅಂತ ಇದಾರಲ್ಲ, ಇದನ್ನ ಬಿಡುಗಡೆ ಮಾಡಿ. ನೀವು ಯಾಕೆ ಮಾಡಕ್ಕಾಗಲ್ಲ? ನಿಮ್ ಕೈಯಲ್ಲಿ ಆ ಶಕ್ತಿ ಇಲ್ಲ. ನಿಮ್ ಕೈಯಲ್ಲಿ ಅಂದ್ರೆ ನೀವು ಲೋಪದೋಷಗಳಲ್ಲಿ ಇದ್ದೀರಿ. ನೀವು ಸುಮ್ಮನೆ ಗಿಮಿಕ್ ಮಾಡ್ಕೊಂಡು ಚುನಾವಣೆಗಳು ಎದುರಿಸಬೇಕು. ಈ ಪ್ರಾಬ್ಲಮ್ ನ ಜೀವಂತ ಇಟ್ಕೊಂಡು ನಾವು ಸಾಲ್ವ್ ಮಾಡ್ತೀವಿ, ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿ BBMP ಎಲೆಕ್ಷನ್ ಮುಗಿಸ್ಕೊಬೇಕು, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮುಗಿಸ್ಕೊಬೇಕು, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಹೋಗ್ಬೇಕು. ನೀವು ನಿಮಗೆ ಯಾವ ಮುಖ ಇದೆ ದಲಿತರ ಮನೆ ಬಾಗಿಲು ಹೋಗಕ್ಕೆ? ಇವತ್ತು ಇವ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ವಕ್ತಾರರು PR ಕೋಡ್ ಹಾಕ್ಬಿಟ್ಟಿದ್ದೀನಿ ಮನೆ ಮುಂದೆ ಅಂತ. ಇವತ್ತು PR ಕೋಡ್ ಹೌದು ಸ್ವಾಮಿ, ನಿನ್ನ ಮನೆ ಮುಂದೆ PR ಕೋಡ್ ಹಾಕೊಂಡಿದ್ಯಾ, ನಿನ್ನ ಹತ್ರ ಐಫೋನ್ ಇದೆ, 1 ಲಕ್ಷ ಕೊಟ್ಟು ಮೊಬೈಲ್ ಇರ್ಬೋದು. ಎಲ್ಲರ ಹತ್ರ 1 ಲಕ್ಷ ಮೊಬೈಲ್ ಇರ್ಬೇಕಲ್ಲ, ನಿಮ್ಮಂಗೆ ಎಲ್ಲರೂ ಸಬಲೀಕರಣವಾಗಿ ಇರ್ಬೇಕಲ್ಲ. ಅಂದ್ರೆ ನಿಮ್ಮ ಉದ್ದೇಶ ಏನು? ನಮ್ಮ ಸ್ಕ್ರೀನ್ ಹಾಕ್ಬಿಟ್ಟಿದೀವಿ, ನಿಮ್ಗೊಂದು ಹೇಳ್ಕೊಬೇಕಷ್ಟೇ. ಸಮೀಕ್ಷೆ ಆಗಿದೆ, ಸ್ಟಿಕ್ಕರ್ ಆಗಿದ್ರೆ ಸಮೀಕ್ಷೆ ಆಗ್ಬಿಡುತ್ತಾ? ಕೋಳಿ ನರಿನೆಲ್ಲ ಸ್ಕ್ಯಾನ್ ಮಾಡ್ಬಿಟ್ಟಾರ? ಏನ್ ಮಾತಾಡ್ತಿದ್ರಿ ನೀವು? ಸಮೀಕ್ಷೆ ಅಂದ್ರೆ ಏನ್ರಿ? ಸಮೀಕ್ಷೆ ಅಂದ್ರೆ ಏನು? ಆ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ನಿರುದ್ಯೋಗ ಇದೆ, ಎಷ್ಟು ಜನ ಉದ್ಯೋಗ ಇದೆ, ಎಷ್ಟು ಆರ್ಥಿಕವಾಗಿ ಹಿಂದೆ ಇದ್ದಾರೆ, ಎಷ್ಟು ಶೈಕ್ಷಣಿಕ ಹಿಂದೆ ಇದ್ದಾರೆ, ಎಷ್ಟು ನಿರುದ್ಯೋಗ ಇದ್ದಾರೆ, ಮತ್ತೆ ಅವ್ರ ಸವಲತ್ತುಗಳೇನು ಅದನ್ನೆಲ್ಲ ಪರಿಶೀಲನೆ ಮಾಡಿದ್ರೇನ್ರಿ ನೀವು? ಇವತ್ತು ನೀವೇನ್ ಹೇಳ್ತಾ ಇದ್ರಿ, ನಾವು ಸ್ಟಿಕ್ಕರ್ ಹಾಕಿ ಬಂದ್ಬಿಟ್ಟಿದ್ವಿ. ಇವಾಗ ಸ್ಟಿಕ್ಕರ್ ಹಾಕಿದ್ರೆ ಎಲ್ಲಿ ಇವರು? ಎಲ್ಲಿ ಒಂದು ದಲಿತ ಸಮುದಾಯದ ಮನೆಗಳಿದಾವೋ ಅಲ್ಲಿ ಹಾಕಿದ್ದಾರೆ. ಇವತ್ತು BBMP ಲಿಮಿಟ್ಸ್ ಅಲ್ಲಿ ಎಲ್ಲಾ ಕಡೆನೂ ವಿಸ್ತಾರವಾಗಿ ಬೆಳೆದಿದ್ದಾರೆ ದಲಿತರು. ಅಲ್ಲಿನ ಮನೆಯಲ್ಲಿ ಹೆಂಗ್ ಸಮೀಕ್ಷೆ ಮಾಡ್ತಾರೆ ಇವರು? ನನ್ನ ಮನೆಗೆ ಬಂದಾರೆ ಅಂತಂದ್ರೆ ನನ್ನ ಸ್ಕ್ರೀನ್ ಟಾರ್ಚ್ ಹಾಕೊಂಡ್ಬಿಡ್ತಾರೆ, ಎಲ್ಲಾ ಕಡೆನೂ ಹೋಗ್ತಾರೆ. ಏನೋ ಅದು ನಿಮ್ಮ ಮನೆ ಬಂದಿರ್ಬೇಕ್ರಿ, ನಿಮ್ಮ ಮನೆಗೆಲ್ಲ ಹೇಳಿ ಫೋನ್ ಮಾಡಿ ಬನ್ನಿ, ನನ್ನ ಮನೆಗೆ ವಿಡಿಯೋ ಮಾಡ್ಕೊಂಡು ಡಿಬೇಟ್ ಮಾಡ್ತೀನಿ. ನಿಮ್ಮ ಪಾರ್ಟಿ ಸದಸ್ಯರ ನನ್ನ ಮನೆ ತೋರಿಸಿ, 100 ಮನೆ ತೋರಿಸ್ರಿ ನೀವು, 100 ಮನೆ ತೋರಿಸ್ರಿ ನೀವು. ನೋಡಿ, ಈಗ ಕಾಂಗ್ರೆಸ್ನಲ್ಲೇ ಪ್ರಾಥಮಿಕ ಚರ್ಚೆಯಲ್ಲೇ ಪರ ವಿರೋಧ ಆಗಿದೆ, ಆದರೆ ಓಪನಾಗಿ ಯಾರೂ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ, ಬಹಿರಂಗವಾಗಿ ಏನೂ ಕೊಡ್ತಾ ಇಲ್ಲ. ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡ್ತಿಲ್ಲ ಅಂದರೆ ಸಮುದಾಯದ ಪರವಾಗಿ ಆ ಜನಪ್ರತಿನಿಧಿ ನಿಂತಿಲ್ಲ ಅಂತ ಅರ್ಥ ತಾನೆ? ಖಂಡಿತವಾಗೂ ಇವಾಗ ಏನು ದಲಿತ ಸಮುದಾಯದವರಾಗಿರ್ಬೋದು ಅಥವಾ ಅಲ್ಪಸಂಖ್ಯಾತರಾಗಿರ್ಬೋದು,
ಇವತ್ತು ಕಾಂಗ್ರೆಸ್ಗೆ ಅತಿ ಹೆಚ್ಚು ಮತವನ್ನು ಕೊಟ್ಟಿರೋರಂತಾಗಿರ್ತಾರೆ. ಮತ್ತು ಈ ಒಂದು ಎಲ್ಲ ಬೆಳವಣಿಗೆಗಳ ನಂತರ ಈಗ ಸ್ವಲ್ಪ ದಲಿತ ನಾಯಕರಿಗೂ ಬುದ್ಧಿ ಬರ್ತಿದೆ, ಮತ್ತು ಅಲ್ಪಸಂಖ್ಯಾತರಾಗಿರ್ಬೋದು ಮತ್ತು ಬೇರೆ ಸಮುದಾಯದವ್ರಿಗೂ ಎಲ್ಲರೂ ಈ ಸರಿ ಅವರ ಏನು ಒಂದು ಕುರುಡುತನವನ್ನು ಬಿಟ್ಟು ಕಾಂಗ್ರೆಸ್ಸು ನಮಗೆ ಆ ರೀತಿ ಮಾಡುತ್ತೆ ಈ ರೀತಿ ಮಾಡುತ್ತೆ ಅನ್ನೋ ಒಂದು ಭ್ರಮೆಯಿಂದ ಆಚೆ ಬರ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಈ ಒಂದು ಜನಗಣತಿ ತಗೊಳ್ಳಿ, ಎಷ್ಟು ಸರಿ ಜನಗಣತಿ ಆಗಿದೆ, ಕರೆಕ್ಟಾಗಿ ಸಮೀಕ್ಷೆಗಳಾಗಿ ಜನಗಣತಿಗಳಾಗಬೇಕು. ಆಗಾಗ ಇದೆಲ್ಲ ನಡೀತಾ ಇದ್ರೆ ಸಮಾಜದಲ್ಲಿ ಯಾವ ಸಮುದಾಯ, ಈಗ ನೀವು SC/ST ಅಂತಲ್ಲ, ಬೇರೆ OBC ತಗೊಳ್ಳಿ, ಅವ್ರು ಯಾರೋ ಸ್ವಲ್ಪ ಏನೋ ಸಾಮಾಜಿಕವಾಗಿ ಆರ್ಥಿಕವಾಗಿ ಅಥವಾ ಸರ್ಕಾರಿ ಉದ್ಯೋಗಗಳು ಪಡ್ಕೊಳ್ಳೋದ್ರಲ್ಲಿ ಬೇರೆ ಯಾವುದೇ ಒಂದು ಇದಾಗಿರ್ಬೋದು, ಅವ್ರು ಒಂದು ಹಿನ್ನೆಲೆಯಲ್ಲಿ ಹಿಂದೆ ಹೋಗಿರ್ತಾರೆ, ಅವ್ರನ್ನ ಮುಂದೆ ತಗೊಂಬರೋ ಅಂತ ಪ್ರಯತ್ನ ಮಾಡಬೇಕು. ಅದು ಬಿಟ್ಟು ಜನಗಳ ಕಣ್ಣೀರು ಒರೆಸೋದು ಮತ್ತು ಮಸಳೆ ಕಣ್ಣೀರು ಹಾಕೋದು ಮತ್ತು ಏನು ಭಾಷಣಗಳು ಬಿಗಿಯೋದು, ನಾನು ದಲಿತರಿಗೆ ಒಳ್ಳೇದು ಮಾಡ್ಬಿಡ್ತೀನಿ ಮತ್ತು ಮುಸ್ಲಿಮ್ರಿಗೆ ಒಳ್ಳೇದು ಮಾಡ್ತೀನಿ, ಕ್ರಿಶ್ಚಿಯನ್ಗೆ ಒಳ್ಳೇದು ಮಾಡ್ತೀನಿ ಅನ್ನೋದು ಬಿಟ್ಟು ಅದು ಡೆಪ್ತಾಗಿ ಹೋಗಬೇಕು. ಏನಿದೆ ಅವ್ರ ಸಮಸ್ಯೆ, ಯಾವ ಸಮುದಾಯದಲ್ಲಿ ಯಾವ ರೀತಿ ಇದೆ, ಆವಾಗ ಸಮಾನತೆ ಬರುತ್ತೆ. ಭಾಷಣ ಮಾಡೋದ್ರಿಂದ ಈ ರೀತಿ ದುಂದು ವೆಚ್ಚ ಮಾಡಿಕೊಂಡು ಸಮೀಕ್ಷೆಗಳು ಮಾಡೋದ್ರಿಂದ ಬರೋದಿಲ್ಲ. ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಯಾವಾಗ ಆಗುತ್ತೆ? ಬರೀ ಸಮೀಕ್ಷೆಗಳಲ್ಲೇ ಎದ್ದೋಗ್ತೀರಾ? ನಾನು ಎಷ್ಟು ವರ್ಷ ಬರ್ತೀನಿ, ಇನ್ನೊಂದು 20 ವರ್ಷ ಬರ್ತೀನಿ, ಅದ್ರವರೆಗೂ ಸಮೀಕ್ಷೆ ಮಾಡ್ಕೊಂಡು ಇದ್ಬಿಡ್ತೀರಾ? ಅಲ್ವಲ್ಲ, ಕರೆಕ್ಟ್ ಅಲ್ವಾ? ಈ ಒಂದು ಲೈಫ್ ಸ್ಪ್ಯಾನ್ ಕಮ್ಮಿ ಆಗ್ತಿದೆ, ನೀವು ತುಂಬ ಸ್ಲೋ ಆಗ್ಬಿಟ್ಟಿದ್ದೀರಾ. ಲೈಫ್ ಸ್ಪ್ಯಾನ್ ಕಮ್ಮಿ ಆಗ್ತಿದೆ, ಇವ್ರು ತುಂಬ ಸ್ಲೋ. ಆಯ್ತು, ಮಾಡೋಣ ಬಿಡಿ, ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ಮತ್ತೆ ಒಳಗೊಳಗೆ ನಾವೇ ಕಿತ್ತಾಡ್ಕೊಳ್ಳೋಣ. ಶನಿವಾರ ಏನೋ ಮೀಟಿಂಗ್ ಇದೆಯಂತೆ, ಸೊ ಮತ್ತೊಂದು ಸುತ್ತಿನ ಚರ್ಚೆ ಆಗುತ್ತೆ. ಅದ್ರ ಬಗ್ಗೆ ಅವ್ರನ್ನ ಕೇಳಬೇಕು, ಅವ್ರಿಗೆ ಗೊತ್ತಿರುತ್ತೆ ಎಲ್ಲ. ಅವ್ರೊಳಗೆ ಏನೇನು ಯಾರ್ಯಾರು ಹೆಂಗೆ ಕಮಿಟ್ ಆಗಿರ್ತಾರೆ, ಆಪೋಸಿಟ್ ಯಾರು ಮಾತಾಡಬೇಕು, ಪರ ಯಾರು ಮಾತಾಡಬೇಕು, ಇದನ್ನ ಹೆಂಗೆ ಅದೇ ಹೇಳಿದ್ನಲ್ಲ ಆಗಲೇ ಮುಂದುವರ್ಸ್ಕೊಂಡು ಹೋಗ್ಬೇಕು. ಇನ್ನೊಂದು 5 ವರ್ಷ ಕಾಲ, ಇನ್ನೊಂದು 3 ವರ್ಷ ಕಾಲ ಯಾವ ರೀತಿ ನಾವು ಈ ಒಂದು SC ಸಮುದಾಯದವ್ರನ್ನ ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಎಲ್ಲ ಪ್ಲಾನ್ ಮಾಡಿರ್ತಾರೆ. ಸಮುದಾಯಗಳಿಗೆ ಈ ಕಾಂಗ್ರೆಸ್ನ ಧೋರಣೆ ಅರ್ಥ ಆಗಿದೆಯಾ? ಅರ್ಥ ಖಂಡಿತವಾಗ್ಲೂ ಆಗುತ್ತೆ ಮೇಡಮ್. ಯಾಕಂತಂದರೆ ಈಗ ಎಲ್ಲ ಒಂದು ಡೆವಲಪ್ಮೆಂಟ್ಸು ಚೆನ್ನಾಗಿದೆ, ಅಂದರೆ ಈ ಒಂದು ಎಲ್ಲ ಒಂದು ನಿಮ್ಮ ಮೊಬೈಲಲ್ಲೇ ಸಿಕ್ಬಿಡೋದ್ರಿಂದ ಚೆನ್ನಾಗಿ ಯೋಚನೆ ಮಾಡ್ತಾರೆ. ಮೊಬೈಲ್ ಆಗಿರ್ಬೋದು, ವಾರ್ತಾಪತ್ರಿಕೆಗಳಾಗಿರ್ಬೋದು, ಮಾಧ್ಯಮ ಮಿತ್ರಗಳಾಗಿರ್ಬೋದು, ಸ್ವಲ್ಪ ಬೆಳವಣಿಗೆ ಬಂದಿರೋದ್ರಿಂದ ಆ ಕಾಲದಲ್ಲಿ ಇತ್ತಲ್ಲ ಅಲ್ಲೇ ಹಾಕಬೇಕು ಇಲ್ಲೇ ಹಾಕಬೇಕು ಅನ್ನೋದು ಜನಗಳಿಗೆ ಹೋಗಿದೆ. ಇವತ್ತು ನೋಡಿ, ನೋಟ ಅಂತ ಬಂದಾಗ ಅದಕ್ಕೂ ಹಾಕೋರು ಇದ್ದಾರೆ, ಯಾರು ಬೇಡ ಅಂತ ಹಾಕೋರು ಇದ್ದಾರೆ. ಅದೇ ರೀತಿ ಹೊಸ ಪಕ್ಷಗಳು ಬಂದರೆ ಅವ್ರನ್ನೂ ಆಹ್ವಾನ ಮಾಡ್ತಾರೆ, ಅದು ಅವ್ರನ್ನೂ ಗೆಲ್ಸ್ಕೊಡೋಂಥ ಮನಸ್ಥಿತಿಯಲ್ಲಿ ಜನ ಇದ್ದಾರೆ. ಸೊ ಹೀಗಾಗಿ ಇವರು ಇದನ್ನು ಬಿಟ್ಟು ಏನಾದರೂ ಈ ಸಿಕ್ಕಿರೋ ಒಂದು ಸಮಯದಲ್ಲಿ 5 ವರ್ಷ ಸಮಯದಲ್ಲಿ ಏನು ಜನಗಳಿಗೆ ತಲುಪಬೇಕು ಅದನ್ನು ತಲುಪಿಸಿದ್ರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದಾಗಬೇಕೇ ಹೊರತು ಈ ಕೆಸರೆಟ್ ಚಾಟ ಅದೆಲ್ಲ ಬಿಟ್ಬಿಟ್ಟು ಈಗೇನು ಶುದ್ಧವಾದ ರಾಜಕಾರಣ ಅವಕಾಶ ಸಿಕ್ಕಿದೆ, ಶುದ್ಧವಾಗಿ ಜನಗಳಿಗೆ ಏನು ಮಾಡಬೇಕು ಮಾಡಬೇಕೇ ಬಿಟ್ಟು ಯಾವಾಗೂ ಕೆಸರೆಟ್ ಚಾಟ, ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಬಾಲ್ ಪಾಸ್ ಆಗ್ತಿರುತ್ತೆ. ಮತ್ತೆ ಎಲ್ಲ ಒಂದೇ ಇವರು ಇವಾಗ ಅವ್ರು ಬಂದಾಗ ಅವ್ರು ಕಮಿಷನ್ ತಗೋತಾರೆ, ಇವ್ರು ಬಂದಾಗ ಇವ್ರು ಕಮಿಷನ್ ತಗೋತಾರೆ. ಜನ ಕೆಲಸ ಎಲ್ಲ ಆಗುತ್ತೆ ಮೇಡಮ್. ಇದೇ ನೀವು ಹೊರದೇಶಕ್ಕೆ ಹೋಗಿ ಒಂದು ರೋಡ್ ಹಾಕಿದ್ರೆ ಮಿನಿಮಮ್ 10 ರಿಂದ 15 ವರ್ಷ ಇರುತ್ತೆ ಕಾಂಕ್ರೀಟ್ ರೋಡ್. ಇಲ್ಲೆಲ್ಲಿ ಮೇಡಮ್ 1 ವರ್ಷ ಬರೋಕ್ಕಿಲ್ಲ, ಹಳ್ಳ ಬಿದ್ದೋಗ್ಬಿಟ್ಟಿದೆ. ಕೇಳಿದ್ರೆ ಮಳೆ ಬಂದ್ಬಿಡ್ತು, ಬಿಸಿಲು ಬಂದ್ಬಿಡ್ತು. ಕಾಂಗ್ರೆಸ್ ಮೇಲೂ ನಂಬಿಕೆ ಇಲ್ಲ ನಿಮಗೆ? ಖಂಡಿತ ಇಲ್ಲ ಮೇಡಮ್, ಅದಕ್ಕೆ ಅಲ್ವಾ. ರೈಟ್ ದರ್ಶನ್ ಅವರೇ, ನಂಬಿಕೆ ಇಲ್ಲ. ಈ 2.5 ವರ್ಷ ಇದೆ, ನಿಮ್ಮ ಬದ್ಧತೆ ಏನು? ಮೇಡಮ್, ಕಾಂಗ್ರೆಸ್ಸು ಸರ್ವ ಜನಾಂಗದ, ಸರ್ವ ಸಮುದಾಯದ, ಸರ್ವ ಭಾರತೀಯರ ಜೊತೆಗೆ ಇದ್ದೀವಿ ಅನ್ನೋದಕ್ಕೆ ಕರಡು ಸಮಿತಿಯ ಅಧ್ಯಕ್ಷನಾಗಿ ಅಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಧ್ಯಕ್ಷನಾಗಿ ಮಾಡಿದ್ದು ಕಾಂಗ್ರೆಸ್. ಬಾಬಾ ಸಾಹೇಬ್ರು ದೇಶದ ಮೊದಲ ಕಾನೂನು ಸಚಿವರಾಗಿ ಮಾಡಿದ್ದು ಇದೇ ಕಾಂಗ್ರೆಸ್. ಇವತ್ತು ಏನು ಮಧ್ಯೆ ಒಂದ್ ನಿಮಿಷ ಮಧ್ಯೆ ಮಾತಾಡ್ಬೇಡಿ, ನೀವು ಮಾತಾಡ್ಬೇಕು. ಒಂದ್ ನಿಮಿಷ ನಿಮ್ಗೆಲ್ಲದಕ್ಕೂ ಉತ್ತರ ಕೊಡ್ತೀನಿ. ಇವತ್ತು ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಪತ್ರ 1952ರಲ್ಲಿ ನನ್ನ ಸೋಲಿಗೆ ಢಾಂಗೆ ಮತ್ತೆ ಸಾವರ್ಕರ್ ಅನ್ನುವಂಥ ಪತ್ರವನ್ನು ಅವರ ಕೈಬರಹದಲ್ಲೇ ಬರೆದಿದ್ದಾರೆ. ಮೇಡಮ್, ಇವತ್ತು ವಿಶ್ವಶ್ರೇಷ್ಠ ಸಂವಿಧಾನವನ್ನ ಭಾರತ ಹೊಂದಿದೆ. ಈ ಭಾರತದ ಸಂವಿಧಾನದಲ್ಲಿ ಕಾಲಕ್ಕೆ ತಕ್ಕಂತೆ ಆಯಾ ಸಮುದಾಯಗಳಿಗೆ ನ್ಯಾಯ ಕೊಡುವಂತಹ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಕಾಂಗ್ರೆಸ್. ಇವತ್ತು ನಮಗೆ ಆ ಬದ್ಧತೆ ಇದ್ದಿದ್ರಿಂದ 2005ರಲ್ಲಿ ಧರ್ಮಸಿಂಗ್ ಅವರು ಸದಾಶಿವಯ್ಯ ಆಯೋಗವನ್ನ ಮಾಡ್ತಾರೆ. ಇದೇ 2012ಕ್ಕೆ ಬಿಜೆಪಿಯವರಿಗೆ ವರದಿ ಸಲ್ಲಿಕೆ ಆದಾಗ ಯಾಕೆ ರಚನೆ ಮಾಡಲಿಲ್ಲ? ನಮಗೆ ನಮ್ಮ ಸರ್ಕಾರ 13 ರಿಂದ 18 ತನಕ, ಉದಾಹರಣೆ 15ರಲ್ಲಿ ಕಾಂತರಾಜು ಆಯೋಗ ಬರ್ತದೆ. ಕರ್ನಾಟಕ ರಾಜ್ಯದಲ್ಲಿ ನಾವು 50% ಮೇಲೆ ಹೋಗುವಾಗಿಲ್ಲ ಅನ್ನುವಂಥ ಒಂದು ಪಿನ್ ಇತ್ತು. ತಮಿಳುನಾಡಲ್ಲಿ ಇವತ್ತು 69%, ಮಹಾರಾಷ್ಟ್ರದಲ್ಲಿ 68% ಇದೆ. ನಾವು ಇವತ್ತು OBC ಅಂದ್ರೆ ದೇಶದ 90% ಜನರಿಗೆ ಸರ್ವರಿಗೂ ಸಮಾನ ಸಿಗಬೇಕು ಅಂತೇಳಿ ಹೋರಾಟವನ್ನು ನಾವೀಗಷ್ಟೇ ಶುರು ಮಾಡಿದ್ವಿ ದೇಶಾದ್ಯಂತ. ಈ 50% ಏನು
ಕೊಂಡಿ ಇದೆ, ಅದನ್ನ ಕಳಿಸುವಂತ ಕೆಲಸವನ್ನ. ಯಾಕೆಂದ್ರೆ ಇವತ್ತು ರಾಜ್ಯದಲ್ಲಿ 2020ರಲ್ಲಿ 7 ಜನರ ಸದಸ್ಯರ ಪೀಠ ನಮ್ಮ ರಾಜ್ಯಗಳಿಗೆ ಇಲ್ಲಿ ನೀವು ಏನ್ ಬೇಕಿರೋ ನಿರ್ಧಾರ ತಗೊಬಹುದು ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಯಾವುದೇ ಒಂದು ಉದಾಹರಣೆ, ಈಗ ಈ ಸಮಿತಿ ಆಯೋಗದ ವರದಿ ಬಂತು ಮೇಡಮ್, ನಮ್ಮ ಯಾವುದೇ ಒಂದು ನ್ಯಾಯವನ್ನ ರಾಜ್ಯಪಾಲರು ಅವರ ಸಹಿ ಆಗ್ಲೇಬೇಕು. ಒಂದು ಕಾದ್ರೂ ಇವತ್ತಿನ ತನಕ ರಾಜ್ಯಪಾಲರು ಸಹಿ ಹಾಕಿದಾರ? ಇವತ್ತು ಡಬಲ್ ಇಂಜಿನ್ ಸರ್ಕಾರ ಇದ್ದಿದ್ದು ಬಿಜೆಪಿ, ಕೇಂದ್ರದಲ್ಲೂ ಬಿಜೆಪಿ, ರಾಜ್ಯದಲ್ಲೂ ಬಿಜೆಪಿ, ಅವ್ರದೇ ರಾಜ್ಯಪಾಲರಾಗಿದ್ದಂಥವ್ರಲ್ವಾ, ಅವ್ರ ಕೈಲಿ ಮಾಡೋದಕ್ಕಾಗ್ಲಿಲ್ಲ. ಇವತ್ತು JDS ನವರು ಎಷ್ಟೇ ಮಾತಾಡಿದ್ರು, 1996ರಲ್ಲಿ ಇಡೀ ದೇಶಕ್ಕೆ ದೇವೇಗೌಡರು ಪ್ರಧಾನಿಯಾಗಿದ್ರಲ್ಲ, ಅವರಲ್ಲಿ ಚಿಟಿಕೆ ಹೊಡೆಯೋದ್ರಲ್ಲಿ ಮಾಡ್ಬೋದಿತ್ತು. ಅವರಿಗೂ ಬದ್ಧತೆ ಇಲ್ಲ. ಇಲ್ಲಿ ಸದಾನಂದ ಗೌಡರು ನೋಡಿದ್ವಿ, ಯಡಿಯೂರಪ್ಪನವರು ನೋಡಿದ್ವಿ, ಜಗದೀಶ್ ಶೆಟ್ಟರ್ ನೋಡಿದ್ವಿ, ಬೊಮ್ಮಾಯಿ ಅವ್ರು ನೋಡಿದ್ವಿ, ಅವ್ರಿಗೂ ಬದ್ಧತೆ ಇಲ್ಲ. ಮೇಡಮ್, ನಾವು ಒಂದು ಟೈಮ್ ಕೊಟ್ಟಿದ್ವಿ, ಮಾಡ್ತೀವಿ ಅಂತ ಬಂದಿದೀವಿ. ಇವತ್ತು ಸದಾಶಿವ ಆಯೋಗ ಇರ್ಬೋದು, ಕಾಂತರಾಜ್ ವರದಿ ಆಗಿರ್ಬೋದು. ಆದ್ರೂ ಸಿದ್ದರಾಮಯ್ಯನವರು ಸಂದಿಗ್ಧದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಖಂಡಿತ ಇಲ್ಲ. ಆಂಜನೇಯನು ಪ್ರಶ್ನೆ ಸತ್ಯ ಇರ್ಬೋದು, ಪ್ರಶ್ನೆ ಸತ್ಯ ಇರ್ಬೋದು, ನಾಲ್ಗಣಿತಾ ಇಲ್ಲ. ನಾನು ಮೊದಲೇ ಹೇಳಿದೆ, ಆಯಾ ಖಂಡಿತವಾಗಲು ಅನೇಕ ಈ ರಾಜ್ಯದಲ್ಲಿ ಜನಪರ ಕಾಳಜಿಯನ್ನ ಮಾಡಬೇಕಾದ್ರೆ ಅನೇಕ ಸಮಸ್ಯೆಗಳು ಬಂದಾಗ, ಅನೇಕ ಸಂಕಷ್ಟಗಳು ಬಂದಾಗ ಧೈರ್ಯವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಇಲ್ಲಿ ತನಕ ಎಲ್ಲನ್ನೂ ಎದುರಿಸಿ ಅಲ್ಲಿ ಗೆಲುವನ್ನು ಪಡೆಯುವಂತ ಕೆಲಸ ಮಾಡ್ತಾ ಇದೀವಿ ಮೇಡಮ್. ಇದು ನೊಂದವರ ಧ್ವನಿ ಆಗಿದೆ. ಇದು ನಾನು ಭಾಷಣದ ವಿಚಾರ ಅಲ್ಲ, ಇದು ಟಿವಿ ಮುಂದೆ ಮಾತನಾಡುವಂತ ವಿಚಾರ ಅಲ್ಲ. ಎಸ್, ನಾನು ಬಾಬಾ ಸಾಹೇಬ್ರ ಅನುಯಾಯಿಯಾಗಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈ ಜನ ಯಾವ್ಯಾವ ರೀತಿ ನಡೆಸ್ಕೊಂಡಿದ್ದಾರೆ, ಯಾವ ಸಮುದಾಯವನ್ನು ಕಣ್ಣಾರೆ ಕಂಡಿದ್ದೀನಿ, ಕಣ್ಣಲ್ಲಿ ರಕ್ತವನ್ನು ಅವ್ರು ಇಳಿಸಿದ್ದಾರೆ. ಖಂಡಿತವಾಗ್ಲೂ ಅವರಿಗೆ ನ್ಯಾಯ ಕೊಡುವಂತ ಕೆಲಸ 100ಕ್ಕೆ 100 ನಮ್ಮ ಪಕ್ಷ ಮಾಡೇ ಮಾಡ್ತಾರೆ. ಖಂಡಿತ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ನಾಗೇಂದ್ರ ಅವರೇ. ವಾಟ್ ಈಸ್ ಯುವರ್ ಸ್ಟ್ಯಾಂಡ್? ನೀವು ನಿಮ್ಮ ಮಿತ್ರ ಪಕ್ಷದವರು ಇವತ್ತು ನಾವು ಕಂಪ್ಲೀಟ್ ಸಹಕಾರ ಬಿಜೆಪಿ ಸರ್ಕಾರ JDS ಸರ್ಕಾರ ನಮ್ದು ಒತ್ತಿದೆ, ನಮ್ದು ಒತ್ತಾಯ ಇದೆ. ಅಷ್ಟು ಜನ ಬರಕ್ಕೆ ಮೀಸಲಾತಿಯಲ್ಲಿ 2 ವರ್ಷ ಆಗೈತಲ್ಲ, ಏಜ್ ಬರೋ ಜನಕ್ಕೆ ಏನು ಉತ್ತರ ಕೊಡ್ತಾರೆ ಈ ರಾಜ್ಯ ಸರ್ಕಾರ? ಇವತ್ತು ಅವ್ರು ನಿರುದ್ಯೋಗಿಗಳಲ್ಲ, ಇವತ್ತು 136 MLA ತಂದಿತ್ತು. ಎಲ್ಲಿಂದ ಅಂದ್ರೆ ಈ 5 ಗ್ಯಾರಂಟಿಗಳ ಮೇಲೆ ಘೋಷಣೆ ಮಾಡ್ತಾರಲ್ಲ, ಆ ಘೋಷಣೆಗಳು ಮತ್ತೆ ಏನು ಈ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿ ಅನುಷ್ಠಾನ ಮಾಡ್ತೀವಿ ಅಂತ ತಂದ್ರಲ್ಲ, ಇವತ್ತು ಆ ಒಳ ಮೀಸಲಾತಿಗೆ 136 MLA ತರಕ ಈ ದಲಿತ ಸಮುದಾಯಗಳೇ ಮುಖ್ಯ ಕಾರಣ. ಇವತ್ತು 2 ವರ್ಷ ತರದೆ ಇವತ್ತು ಆ ಸಮುದಾಯ ಇವತ್ತು ನಾಳೆ ಮೋದಿ ಅವರು ಬೇರೆ ಬರ್ತಾ ಇದ್ದಾರೆ ನೋಡಿ. ಆಡಳಿತ ಪಕ್ಷದ ಅಲ್ಲ, ರಾಹುಲ್ ಗಾಂಧಿ ಅವರು ಬಂದು ಇದೆಲ್ಲ ಅಡ್ರೆಸ್ ಮಾಡಬೇಕು. ಇವತ್ತು ಮೆಟ್ರೋ ಎಲ್ಲ ಇನ್ನೊಂದು 50 ವರ್ಷ ಬಿಟ್ಬಿಟ್ರೆ ಇನ್ನ ಒಂದು 50 ವರ್ಷ ಹಂಗೆ ಉದ್ಘಾಟನೆ ಸರ್ಕಾರದ ಅರ್ಧ ಅನುದಾನ ತಗೊಂಡ್ಬಿಟ್ಟು ಮೆಟ್ರೋ ಉದ್ಘಾಟನೆ ಮಾಡಕ್ಕೆ ನಾವು ಇವತ್ತು ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೋಸ ನೋಡಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಆ ಸಮುದಾಯಕ್ಕೆ ವಂಚನೆ ಮಾಡಿ ಇವತ್ತು ಕತ್ಲೆಲಿಟ್ಟು ದ್ರೋಹ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ. ನಮ್ಮ ಸ್ನೇಹಿತರು ತುಂಬಾ ಆವೇಶವಾಗಿ ಅಂಬೇಡ್ಕರ್ ಅವರು ಒಂದು ಪತ್ರದ ಬಗ್ಗೆ, ಅಂಬೇಡ್ಕರ್ ಅವರು ಒಂದು ಮುಂದಕ್ಕೆ ವಾದ ವಿವಾದಗಳ ಬಗ್ಗೆ ಮಾತಾಡಿದ್ರಲ್ಲ. ಕೊಡ್ಲಿರಿ, ಎಲ್ಲರೂ ಭಾಷಣ ಮಾಡ್ತಾರಲ್ಲ, SCM ಕೊಡ್ಲಿರಿ, STCM ಕೊಡ್ಲಿರಿ, ಕೇಪಬಿಲಿಟಿ ಇಲ್ವಾ? ಎಲ್ಲ ಭಾಷಣ ಬಡ್ಕೊಳ್ತಾರೆ. ಜನನ ಮೋಸ ಮಾಡ್ತಾ ಇದೆ. ಸಮಾನತೆ ಇಲ್ಲ ಇವತ್ತು. ಅದನ್ನೇ ಹೇಳೋದು. ಕಾಂಗ್ರೆಸ್ ಸಮಾನತೆ ಸರ್ವ ಜನಾಂಗದ
ವಿರೋಧ ಶಾಂತಿಯ ತೋಟ ತರ್ಲಿರಿ ನೋಡೋಣ. ರೈಟ್ ಎಲ್ಲಾರ ಮನ್ಸಲ್ಲೂ ಕೊಳಕಿಸ್ಕೊಂಡು ಆಯ್ತು ಸರ್, ಮೇಲೆ ಆಯ್ತು. ಮಾತ್ರ ಹೊಳಪು ಅಷ್ಟೇ. ಇದನ್ನೇ ಹೇಳೋದು, ರಾಜಕೀಯ ಪಕ್ಷಗಳು ಆ ಸಮುದಾಯಗಳನ್ನು ಹೆಂಗೆ ತುಳಿತವೆ ಅಂತ. ತಮಗೆ ಓಟು ಬೇಕು ಅಂದಾಗ ಮೀಸಲಾತಿನೂ ಮಾತಾಡ್ತಾರೆ, ಹಲವಾರು ಯೋಜನೆಗಳನ್ನು ಮಾತಾಡ್ತಾರೆ, ಆದರೆ ಒಂದು ಸತಿ ಮ್ಯಾಂಡೇಟ್ ಸಿಕ್ಕ ಮೇಲೆ ಕೈ ಬಿಟ್ಟುಬಿಡುತ್ತಾರೆ. ಸೊ ಅಂಥ ಧೋರಣೆಗಳಿಂದ ಹೊರಗೆ ಬರುವಂಥ ಪ್ರಯತ್ನಗಳಾಗಬೇಕು, ಬದ್ಧತೆ ಅನ್ನೋದಿರಬೇಕು. ಕಡೆ ಪಕ್ಷ ಈಗ ಕಾಂಗ್ರೆಸ್ ಆಡಳಿತದಲ್ಲಿರೋದ್ರಿಂದಾಗಿ ಒಳ ಮೀಸಲಾತಿಯಲ್ಲಿ ಪರ ವಿರೋಧ ಇರೋದ್ರಿದ್ರೂ ಸಿದ್ದರಾಮಯ್ಯನವರು ಈ ಬಿಸಿ ತುಪ್ಪವನ್ನು ಹೆಂಗೆ ಕರಗಿಸ್ತಾರೆ ಅನ್ನೋದು ಇಂಪಾರ್ಟೆಂಟ್. ಸಹಜವಾಗಿ ಭಿನ್ನಾಭಿಪ್ರಾಯ ಪ್ರಾಥಮಿಕ ಚರ್ಚೆಯಲ್ಲಿ ಇರುತ್ತೆ. ಈಗ ಆ 4 ನಾಯಕರನ್ನು ವಿಶ್ವಾಸಕ್ಕೆ ತಗೊಂಡು ಇದನ್ನು ಜಾರಿ ಯಾವಾಗ ಮಾಡ್ತಾರೆ ಅನ್ನೋದೇ ಪ್ರಶ್ನೆ. ಯಾಕಂದರೆ ಸಂಘಟನೆಗಳು 20 ದಿವಸದ ಗಡುವು ಕೊಟ್ಟಿದ್ದಾವೆ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.